ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನಿರ್ಮಲನೋ ನಿರ್ಮಾಣಿಕನೋ, ನಿರ್ಮಲನೋ ನಿರ್ಮಾಣಿಕನೋ, ನಿರಂತರ ಇರುವಾತನೋ, ನಿರಂತರ ಇರುವಾತನೋ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಎಲ್ಲರೂ ಹೇಳುವ, ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನಿರ್ಮಲನೋ ನಿರ್ಮಾಣಿಕನೋ, ನಿರ್ಮಲನೋ ನಿರ್ಮಾಣಿಕನೋ, ನಿರಂತರ ಇರುವಾತನೋ, ನಿರಂತರ ಇರುವಾತನೋ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನನ್ನ ಹಿಂದೆ ಬನ್ನಿರಿ ಎಂದು ನೀ ಕರೆದೆ, ನನ್ನ ಹಿಂದೆ ಬನ್ನಿರಿ ಎಂದು ನೀ ಕರೆದೆ. ಮನುಷ್ಯರನ್ನಿಡಿಯುವ ಬೆಸ್ತರಾಗಿ ಮಾಡಿದೆ, ಮನುಷ್ಯರನ್ನಿಡಿಯುವ ಬೆಸ್ತರಾಗಿ ಮಾಡಿದೆ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಕೈಗಳು ತಟ್ಟಣ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ಎಲ್ಲರೂ ಹೇಳುವ, ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡಿದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡಿದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನಾ ಸಭೆ ಕಟ್ಟುವೆನು ಎಂದು ಹೇಳಿದೆ, ನಾ ಸಭೆ ಕಟ್ಟುವೆನು ಎಂದು ಹೇಳಿದೆ. ಪಾತಾಳದ ಬಲವು ಸೋಲಿಸಲಾರದು, ಪಾತಾಳ ಬಲವು ಸೋಲಿಸಲಾರದು. ಈ ಸಭೆಯು ನಿನ್ನದೇ ಸಯ್ಯ. ಎಲ್ಲ ದೇವರ ಮಕ್ಕಳು ಶಬ್ದವಾಗಿ ಹೇಳುವ, ಓ ಈ ಸಭೆಯು ನಿನ್ನದೇ ಸಯ್ಯ. ಅಮ್ಮೆ ಈ ಸಭೆಗೆ ಶಬ್ದವಾಗಿ ಎಲ್ಲರ ಬಾಯಿಗಳು ಹೇಳುವ, ಈ ಸಭೆಯು ಹಾಲೆಲೂಯ ಸ್ತೋತ್ರ ಯೇಸುವೇ, ಸಭೆಗೆ ತಲೆ ನೀನಯ್ಯ.
నిర్మలనో నిర్మాణికనో నిర్మలనో ನಿರ್ಮಾಣಿಕನೋ ನಿರಂತರ ಇರುವಾತನೋ ನಿರಂತರ ಇರುವಾತನೋ ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ತಲೆ ನೀನಯ್ಯ ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ತಲೆ ನೀನೈ ಮತ್ತೊಮ್ಮೆ ಹೇಳುವ ಎಲ್ಲರೂ ಹೇಳುವ ಈ ಸಭೆಯು ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ತಲೆ ನೀನಯ್ಯ ಎಲ್ಲರೂ అందరూ ಪಾಡುವ ಈ ಸಭೆಯು ಶಬ್ದವಾಗಿ ಹೇಳುವ ಎಲ್ಲರ ಬಾಯಿಗಳು ತೆರೆದಳು ಈ ಸಭೆಗೆ ತಲೆ ನೀನಯ್ಯ ನನ್ನ ಹಿಂದೆ ಬನ್ನಿರಿ ಎಂದು ನೀ ಕರೆದೆ ನನ್ನ ಹಿಂದೆ ಬನ್ನಿರಿ ಎಂದು ನೀ ಕರೆದೆ ಮನುಷ್ಯರನ್ನಿಡಿಯುವ ಬೆಸ್ತರಾಗಿ ಮಾಡಿದೆ ಮನುಷ್ಯರನ್ನಿಡಿಯುವ ಬೆಸ್ತರಾಗಿ ಮಾಡಿದೆ ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ತಲೆ ನೀನಯ್ಯ ಈ ಸಭೆಯು ಜೀವಿಸುವಂತ ಎಲ್ಲ ದೇವರ ಮಕ್ಕಳ ಶಬ್ದವಾಗಿ ಹೇಳುವ ಆಮೆನ್ ಓ ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ತಲೆ ನೀನೆ ಕಣ್ಣುಗಳ ಮುಚ್ಚಿ ಎಲ್ಲರೂ ಹೇಳುವ ಓ ಈ ಸಭೆಗೆ ಕಣ್ಣುಗಳು ಮುಚ್ಚೋಣ ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ಎರಡು ಕೈಗಳು ಮೇಲಕ್ಕೆತ್ತಿ ಹೇಳುವ ನಿರ್ಮಲನೋ ನಿರ್ಮಾಣಿಕನೋ ನಿರಂತರ ಇರುವಾತನು ಈ ಸಭೆಯು ನಿನ್ನದೇ ಸಯ್ಯ ಈ ಸಭೆಗೆ ತಲೆ ನೀನಯ್ಯ ಈ ಸಭೆಗೆ ತಲೆ ನೀನಯ್ಯ ಕರಗಳು ತಟ್ಟಿ ದೇವರಿಗೆ ಮಹಿಮೆ ಪಡಿಸೋಣ Thank you, Pastor. Hallelujah. கர்த்தர் நல்லவராக இருக்கிறார். ஆமென். இந்த சபைக்கு தலை யாருங்க? யாருங்க சபைக்கு தலை? சபைக்கு தலை யாரு? நிர்மாலனுனா என்னங்க? ನಿರ್ಮಾಲನು ಪರಿಶುದ್ಧನು ನಿರ್ಮಾಲಿಕನು ಅಂತಾರೆ உருவாக்கினவர் அவன் எல்லாமே அவர்தான் உருவாக்கினரும் அவர்தான் ರೂಪಿಸಿದವನು ಆತನೇ நடத்துகிறவரும் அவர்தான் ನಡೆಸಿದವನು ಆತನೇ ಆಮೆನ್ ಆಮೆನ್ so whenever I have the plate full of problems ನನಗೆ ಯಾವಾಗೆಲ್ಲ ಬಹು ಸಮಸ್ಯೆಗಳಿಂದ ಇರುತ್ತೇನೋ தட்டு ஃபுல்லா பிரச்சனைகள் இருந்தால் ತಟ್ಟೆ ಪೂರ್ತಿ ಸಮಸ್ಯೆಗಳಿದ್ದರು அந்த தட்டை அவற்றை வச்சுட்டு நான் சொல்றது இதுதான் இது உங்களுடைய சபை ಆ ತಟ್ಟನ್ನು ಆತನ ಮುಂದೆ ಇಟ್ಟು ನಾನು ಹೇಳುವುದೊಂದೇ ಇದು ನಿಮ್ಮ ಸಭೆಯು இது நீங்க நடத்துங்க ಇದನ್ನು ನೀವು ನಡೆಸಿರಿ ಇದಕ್ಕೆಲ್ಲ ಬದಲುகளை நீங்க கொடுங்க ಇದೆಲ್ಲದಕ್ಕೂ ಉತ್ತರವನ್ನು ನೀವು ಕೊಡಿರಿ ಆಮೆನ್ ಆಮೆನ್ ಮನುಷ್ಯನಾಲ
நடத்த முடியாது. ಮನುಷ್ಯನಿಂದ ನಡೆಸಲು ಸಾಧ್ಯವಿಲ್ಲ. மனுஷனுக்கிட்ட பதில் கிடையாது. ಮನುಷ್ಯನ ಬಳಿಯಲ್ಲಿ ಉತ್ತರವಿಲ್ಲ. அவன் ಆಮೆನ್. ஆனா தேவனிடத்துல பதில் உண்டு. ಆದರೆ ದೇವರ ಬಳಿಯಲ್ಲಿ ಉತ್ತರ ಉಂಟು. அதுக்கு தான் சொல்றேன், சபை அவருடையது. ಆದ್ದರಿಂದಲೇ ನಾವು ಹೇಳುತ್ತೇವೆ ಸಭೆಯು ಆತನದ್ದು, நடத்துகிறவர் அவராய் இருக்கிறார், ನಡೆಸುವವನು ಆತನಾಗಿದ್ದಾನೆ, எல்லா காரியங்களும் செய்கிறவர் அவராய் இருக்கிறார், ಎಲ್ಲ ಕಾರ್ಯಗಳನ್ನು ಮಾಡುವಾತನು ಆತನಾಗಿದ್ದಾನೆ. ஆமென். ಆಮೆನ್. இந்த சபையில ಈ ಸಭೆಯಲ್ಲಿ எல்லாவற்றையும் நடத்துகிறது அவர் மட்டுமே. ಎಲ್ಲವನ್ನು ನಡೆಸುವುದು ಆತನೊಬ್ಬನೇ. ஆமென். ಆಮೆನ್. சோ உங்களுடைய பதில்கள் எல்லாம் அவர் நிச்சயமாய் கொடுப்பார். ನಿಮ್ಮ ಎಲ್ಲಾ ಉತ್ತರಗಳನ್ನು ಆತನು ನಿಶ್ಚಯವಾಗಿ ಕೊಡುವನು. சபையை குறித்து நம்ம தியானித்துக் கொண்டு வருகிறோம். ಸಭೆಯ ಬಗ್ಗೆ ನಾವು ಧ್ಯಾನಿಸುತ್ತಾ ஒரு ಬರುತ್ತಿದ್ದೇವೆ. மனுஷன் மனம் திரும்பின பிறகு, ಒಬ್ಬ ಮನುಷ್ಯನು ಮಾನಸಾಂತರ ಹೊಂದಿದ ಮೇಲೆ, அவன் மனம் திரும்பி ஞானஸ்தானம் எடுத்துட்ட பிறகு, ಅವನು ಮಾನಸಾಂತರ ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ, அவன் கிறிஸ்துவுக்குள் புதிதாக பிறக்கிறான். ಅವನು ಕ್ರಿಸ್ತನಲ್ಲಿ ನೂತನವಾಗಿ ಹುಟ್ಟುವವನಾಗಿದ್ದಾನೆ. அவன் ஒரு புதிய குடும்பத்துக்குள்ள அவன் பிறக்கிறான். ಅವನೊಂದು ನೂತನ ಕುಟುಂಬದಲ್ಲಿ ಹುಟ್ಟುವವನಾಗಿದ್ದಾನೆ. அந்த குடும்பம் சபையாய் இருக்கிறது. ಆ ಕುಟುಂಬವು ಸಭೆಯಾಗಿದೆ. அந்த சபைக்கு தலை இயேசுவாய் இருக்கிறார். ಆ ಸಭೆಗೆ ಶಿರಸ್ಸಾದವನು ಯೇಸು ಕ್ರಿಸ್ತನೇ. இந்த சபையை அவர் என்ன சொல்லுகிறார்னா என்னுடைய மனவாட்டி என்று சொல்லுகிறார். ಈ ಸಭೆಯನ್ನು ಆತನು ನನ್ನ ಮದಲಗಿತ್ತಿಯ ಸಭೆ ಎಂಬುದಾಗಿ ಹೇಳುತ್ತಾನೆ. உங்களுக்கு போன தடவை நான் சொல்லி கொடுத்தேன். ಕಳೆದ ಸಾರಿ ನಾನು ನಿಮಗೆ ಹೇಳಿಕೊಟ್ಟೆನು. வசனம் சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ஒருவருக்கொருவர் உற்சாகப்படுத்திக் கொண்டு ஒன்று கூடுவதை நீங்கள் விட்டு விடாதீர்கள். ಒಬ್ಬರನ್ನೊಬ್ಬರು ಉತ್ಸಾಹ ಪಡಿಸಿಕೊಂಡು ಒಟ್ಟುಗೂಡುವುದನ್ನು ನೀವು ಬಿಟ್ಟು ಬಿಡಬೇಡಿ. Amen. ಆಮೆನ್. Because God wanted all his children to come together as a church. ಯಾಕೆಂದರೆ ದೇವರು ತನ್ನ ಮಕ್ಕಳನ್ನು ಒಂದು ಸಭೆಯಾಗಿ ಎಲ್ಲರೂ ಒಟ್ಟುಗೂಡಿ ಬರುವುದನ್ನು ಆತನು ಬಯಸುವವನಾಗಿದ್ದಾನೆ. இந்நாட்களில ಈ ದಿನಮಾನಗಳಲ್ಲಿ சபைக்கு ஒரு முக்கியத்துவம் குறைந்து போய் கொண்டிருக்கிறது. ಸಭೆಗೆ ಒಂದು ಪ್ರಾಮುಖ್ಯತೆ ಕೊರೆತುಕೊಂಡಿದೆ. I don't need to go to the building to meet God. ನಾನು ಈ ಒಂದು ಕಟ್ಟಡವನ್ನು I don't need to go to the building to meet God. ಈ ಒಂದು ಕಟ್ಟಡವು ದೇವರನ್ನು ಸಂಧಿಸುವಂತೆ ನಾನು ಹೇಳುತ್ತಿಲ್ಲ. இல்ல இல்ல, ஜனங்க என்ன சொல்றாங்கன்னா, நான் ஒரு பில்டிங்க்கு போ தேவையில்லை ஆண்டவரை சந்திக்கிறதுக்கு. ನಾನು ಒಂದು ಕಟ್ಟಡದಲ್ಲಿ ಹೋಗಿ ದೇವರನ್ನು ಸಂಧಿಸಬೇಕಾಗಿಲ್ಲ. I can read Bible from anywhere. ನಾನು ಎಲ್ಲಿಂದಲಾದರೂ ವೇದ ಪುಸ್ತಕವನ್ನು ಓದಬಹುದು. I can pray from anywhere. ನಾನು ಎಲ್ಲಿಂದಲಾದರೂ ಪ್ರಾರ್ಥಿಸಿಕೊಳ್ಳಬಹುದು. I love Jesus. ನಾನು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತೇನೆ. But I am against the church. ಆದರೆ ನಾನು ಸಭೆಗೆ ವಿರೋಧವಾಗಿದ್ದೇನೆ. இப்படியான வார்த்தைகளை நம்ம கேட்கிறோம். ಈ ರೀತಿಯಾದಂತಹ ಮಾತುಗಳನ್ನು ನಾವು ಕೇಳುತ್ತೇವೆ. எனக்கு சர்ச் வேணாம், ನನಗೆ ಸಭೆ ಬೇಡ, நான் வீட்டில இருந்து ஆன்லைன்ல பார்க்கிறேன், ನಾನು ಮನೆಯಿಂದಲೇ ಆನ್ಲೈನ್ ಅಲ್ಲಿ ನೋಡಿಕೊಳ್ಳುತ್ತೇನೆ, நிறைய வீடியோ இருக்கு, ಅನೇಕ ವಿಡಿಯೋಗಳಿದೆ, நான் யூடியூப்ல என் மெசேஜை நான் கேட்கிறேன், ಯೂಟ್ಯೂಬ್ ಅಲ್ಲಿ ನನ್ನ ಸಂದೇಶವನ್ನು ನಾನು ಕೇಳಿಕೊಳ್ಳುತ್ತೇನೆ. இந்நாட்கள்ல சபையின் முக்கியத்துவத்தை குறைந்து போய் கொண்டிருக்கிறது. ಈ ರೀತಿಯಾಗಿ ಈ ದಿನಮಾನಗಳಲ್ಲಿ ಸಭೆಯ ಪ್ರಾಮುಖ್ಯತೆ ಕೊರೆತುಕೊಂಡಿದೆ. But understand, ಆದರೆ ಅರ್ಥ ಮಾಡಿಕೊಳ್ಳಿರಿ, church is not ஒரு மனுஷனுடைய திட்டம் கிடையாது. ಸಭೆಯಾದದ್ದು ಮನುಷ್ಯನ ತೀರ್ಮಾನವಲ್ಲ. Amen. ಆಮೆನ್. Church is not humans invention. ಆ ಒಂದು ಸಭೆಯಾದದ್ದು ಮನುಷ್ಯನಿಂದ ಕಂಡುಹಿಡಿಯಲ್ಪಟ್ಟದ್ದಲ್ಲ. Hallelujah. Hallelujah. So ಸಭೆ is not invented by human being. ಮನುಷ್ಯರಿಂದ ಸಭೆಯಾದದ್ದು ಕಂಡುಹಿಡಿಯಲ್ಪಡಲಿಲ್ಲ. It is God who invented the church. ದೇವರು ಸಭೆಯನ್ನು ಕಂಡುಹಿಡಿದವನು. அப்பதான் சொல்றாரு, இந்த சபையை பாதாள கோபுரங்கள் மேற்கொள்ளாது. ಆಗ ತಾನು ಹೇಳುತ್ತಿದ್ದಾನೆ, ಈ ಸಭೆಯನ್ನು ಪಾತಾಳದ ಗೋಪುರಗಳು ಜಯಿಸಲಾರದು ಎಂಬುದಾಗಿ. ஆமென். ಆಮೆನ್. சாலமோன் ஆலயத்தை இடித்து போடுங்க, ಸೊಲೊಮೋನನ ಆಲಯವನ್ನು ಕೆಡವಿ ಹಾಕಿರಿ, 3 நாள்ல 3 ದಿನಗಳಲ್ಲಿ என் சபையை நான் கட்டுவேன். ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. Hallelujah. ಹಲ್ಲೆಲೂಯಾ. So when I say church, ನಾನು ಸಭೆ ಎಂಬುದಾಗಿ ಹೇಳುವಾಗ and I'm not talking about this 4 wall. ಈ 4 ಗೋಡೆಗಳ ಬಗ್ಗೆ ನಾನು ಮಾತನಾಡುತ್ತಿಲ್ಲ. When I am saying church, ನಾನು ಸಭೆ ಎಂಬುದಾಗಿ ಹೇಳುವಾಗ it's we. ಇದು ನಾವಾಗಿದೆ. நாம் ஜீவனுள்ள
கற்களினால கட்டப்பட்ட சபை. ನಾವು ಜೀವವುಳ್ಳ ಕಲ್ಲುಗಳಿಂದ ಕಟ್ಟಲ್ಪಟ್ಟಂತ ಸಭೆಯಾಗಿದ್ದೇವೆ. ಯೇಸು ಕ್ರಿಸ್ತುವೇ ಮೂಲೆಕಲ್ಲಾಗಿ இருக்கிறார். ಇದಕ್ಕೆ ಯೇಸು ಕ್ರಿಸ್ತನೇ ಮೂಲೆಗಲ್ಲಾಗಿದ್ದಾನೆ. நாம் தான் ஒவ்வொரு கற்களாக வைத்து அவருடைய சபையை கட்டுகிறோம். ನಾವು ಒಬ್ಬೊಬ್ಬರಾಗಿ ಒಂದೊಂದು ಕಲ್ಲುಗಳಾಗಿ ಇಟ್ಟು ಆತನ ಸಭೆಯನ್ನು ಕಟ್ಟುತ್ತೇವೆ. அந்த சபையை ಆ ಸಭೆಯನ್ನು பாதாள கோபுரங்கள் மேற்கொள்ளாது. ಪಾತಾಳದ ಗೋಪುರಗಳು ಜಯಿಸಲಾರದು. ஹalleluya. ஹalleluya. சபை தேவனுடைய பார்வைக்கு மிகவும் மிகவும் முக்கியமானது. ದೇವರ ನೋಟಕ್ಕೆ ಸಭೆಯಾದುದು ಬಹಳ ಬಹಳ ಪ್ರಾಮುಖ್ಯತೆಯುಳ್ಳದಾಗಿದೆ. ஹalleluya. ஹalleluya. He loves the church. ಆತನು ಸಭೆಯನ್ನು ಬಹಳವಾಗಿ ಪ್ರೀತಿಸುವವನಾಗಿದ್ದಾನೆ. வேதம் சொல்லுகிறது, ಆದ್ದರಿಂದಲೇ ವೇದದಲ್ಲಿ ಹೇಳಲ್ಪಟ್ಟಿದೆ, ரத்தத்தை விலக்கிரியமாய் செலுத்தி அவருடைய சபையை அவர் கட்டினார். ಆತನು ತನ್ನ ಸ್ವಂತ ರಕ್ತವನ್ನು ಅದಕ್ಕೆ ಬೆಲೆ ಕ್ರಿಯವಾಗಿ ಕೊಟ್ಟು ಆತನ ಸಭೆಯನ್ನು ಕಟ್ಟಿದನು ಎಂಬುದಾಗಿ. ಆಮೆನ್. ಆಮೆನ್. எந்த அளவுக்கு அவர் சபை பிடிக்கும்னா, ಎಷ್ಟರ ಮಟ್ಟಿಗೆ ಆತನು ಸಭೆಯನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿದರೆ, ಜೀವನಯೇ ಕೊಡುತ್ತು ಸಭೆயை மீட்டெடுத்தார். ಆತನು ತನ್ನ ಜೀವವನ್ನೇ ಕೊಟ್ಟು ಸಭೆಯನ್ನು ಆತನು ಸ್ವಂತಪಡಿಸಿಕೊಂಡನು. ಆಮೆನ್. ಆಮೆನ್. He built his church by sacrificing his life. ಆತನು ತನ್ನ ಜೀವವನ್ನೇ ತ್ಯಾಗವಾಗಿ ಕೊಟ್ಟು ತನ್ನ ಸಭೆಯನ್ನು ಕಟ್ಟಿದನು. ಆಮೆನ್. ಆಮೆನ್. அப்போ அந்த சபையை தேவன் முக்கியமாய் கருதுகிறார். ಹಾಗಾದರೆ ಆತನು ಸಭೆಯನ್ನು ಬಹಳ ಪ್ರಾಮುಖ್ಯ ಎಂಬುದಾಗಿ ಆತನು ಪರಿಗಣಿಸುತ್ತಾನೆ. See, as an individual we all are important to God. ನಾವು ಪ್ರತ್ಯೇಕವಾಗಿ ನಾವೆಲ್ಲರೂ ಬಹಳ ದೇವರಿಗೆ ಪ್ರಾಮುಖ್ಯತೆ ಉಳ್ಳವರಾಗಿದ್ದೇವೆ. ಆದರೆ அதை காட்டிலும் ಅದಕ್ಕಿಂತ ಮಿಗಿಲಾಗಿ ಸಭೆ ಅವರಿಗೆ ரொம்ப ಮುಖ್ಯವಾಗಿದೆ. ಸಭೆಯು ಆತನಿಗೆ ಬಹಳ ಪ್ರಾಮುಖ್ಯತೆ ಉಳ್ಳದಾಗಿದೆ. We have to become a part of the church. ನಾವು ಆ ಸಭೆಯಲ್ಲಿ ಒಂದು ಅಂಗವಾಗಿರಬೇಕೆಂಬುದಾಗಿ ಬಯಸುತ್ತಾನೆ. ಅದಕ್ಕೆ ನಾನು ನಾನೇ ಮೆಯ್ಯಾನ ದ್ರಾಕ್ಷಿ ಚೆಡಿ. ಅದಕ್ಕೆ ಹೇಳುತ್ತಿದ್ದಾನೆ, ನಾನೇ ನಿಜವಾದಂತಹ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ. I am the vine, true vine. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ. You are the branches. ನೀವು ಅದರಲ್ಲಿ ಬಳ್ಳಿಗಳಾಗಿದ್ದೀರಿ. ನಾವೆಲ್ಲ ಅದು ಅವரோட இணைக்கப்பட்டிருக்கிறோம். ನಾವೆಲ್ಲರೂ ಅದರೊಂದಿಗೆ ಜೋಡಣೆಯಾಗಿದ್ದೇವೆ. ஹalleluya. ஹalleluya. அப்போ நம்ம ரட்சிக்கப்படும் பொழுது, ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುವಾಗ, புதிய ஒரு தேவனுடைய குடும்பத்துல பிறக்கும்போது, ದೇವರ ಒಂದು ಕುಟುಂಬದಲ್ಲಿ ನಾವು ಜನಿಸುವಾಗ, நம்ம மனம் திரும்பி தேவனுடைய பாதையில நடக்கும் பொழுது, ನಾವು ಮಾನಸಾಂತರ ಹೊಂದಿ ದೇವರ ನೋಟದಲ್ಲಿ ನಡೆಯುವಾಗ, ಹಾದಿಯಲ್ಲಿ ನಡೆಯುವಾಗ, ಯೇಸು என்னுடைய தலைவனாய் மாறின பிறகு, ಯೇಸು ನನಗೆ ಶಿರಸ್ಸಾಗಿ ಬದಲಾವಣೆ ಆದ ಮೇಲೆ, நமக்கு ஒரு புதிய குடும்பத்தை தேவன் கொடுக்கிறார். ನಮಗೊಂದು ಹೊಸ ಕುಟುಂಬವನ್ನು ದೇವರು ಕೊಡುವವನಾಗಿದ್ದಾನೆ. This is a new family that God has given us. ನಮಗೆ ಕೊಡಲ್ಪಟ್ಟಂತ ಇದು ನೂತನ ಕುಟುಂಬವಾಗಿದೆ. ಆಮೆನ್. ಆಮೆನ್. மாம்சிகமாக நீங்கள் பிறக்கும் பொழுது, ನೋಡಿ, ಮಾಂಸಿಕವಾಗಿ ನೀವು ಹುಟ್ಟುವಾಗ ஒரு குடும்பத்தில் நீங்க ஒரு மெம்பராய் மாறுறீங்க. ಒಂದು ಕುಟುಂಬದಲ್ಲಿ ನೀವು ಒಬ್ಬ ಸದಸ್ಯರಾಗಿ ಬದಲಾವಣೆ ಆಗುತ್ತೀರಾ. அதே போல ಅದೇ ರೀತಿಯಾಗಿ ஆவிக்குரியமாய் நீங்கள் பிறக்கும் பொழுது, ಆತ್ಮಿಕವಾಗಿ ನೀವು ಹುಟ್ಟುವಾಗ ஒரு சபையில ஒரு மெம்பரா மாறுறீங்க. ಒಂದು ಸಭೆಯಲ್ಲಿ ನೀವು ಒಂದು ಸದಸ್ಯರಾಗಿ ಬದಲಾವಣೆ ಆಗುತ್ತೀರಾ. புதிய குடும்பத்துக்குள்ள வரீங்க. ಒಂದು ಕುಟುಂಬದಲ್ಲಿ, ಒಂದು ಹೊಸ ಕುಟುಂಬದಲ್ಲಿ ಬರುತ್ತೀರಾ. அந்த குடும்பத்துல நீங்கள் வளர வேண்டும். ಆ ಕುಟುಂಬದಲ್ಲಿ ನೀವು ಬೆಳೆಯಬೇಕು. ಆಮೆನ್. ಆಮೆನ್. You need to grow in the church. ನೀವು ಸಭೆಯಲ್ಲಿ ಬೆಳೆಯಬೇಕು. இன்னைக்கு என்ன ஆகுதுன்னா, ಈ ದಿನದಲ್ಲಿ ಏನಾಗುತ್ತದೆ ಎಂಬುದಾಗಿ ಹೇಳಿದರೆ, அவங்களுக்கு ரட்சிப்பு கிடைச்ச உடனே, ಅವರಿಗೆ ರಕ್ಷಣೆ ಸಿಕ್ಕಿದ ತಕ್ಷಣ ஒரு பைபிள் எடுத்துட்டு ಒಂದು ವೇದ ಪುಸ್ತಕವನ್ನು ತೆಗೆದುಕೊಂಡು போயிடுறாங்க. ಅವರು ಹೋಗಿ ಬಿಡುತ್ತಾರೆ. They come with new theology. ಅವರು ಒಂದು ನೂತನ ಬೋಧನೆಯೊಳಗೆ ಬರುತ್ತಾರೆ. ஒரு ஆர்வ கோளாறு, ಒಂದು ಅದೊಂದು ಉದ್ವೇಗವಾಗಿದೆ. ஆவியானவர் நிரப்பின உடனே, ಪವಿತ್ರಾತ್ಮನು ತುಂಬಿದ ನಂತರ, சர்ச் எல்லாம் கரெக்ட் கிடையாது. ಚರ್ಚ್ ಇಸ್ ನಾಟ್ ಕರೆಕ್ಟ್. ಆ ಸಭೆಗಳು ಸರಿಯಾಗಿಲ್ಲ. நீங்க என்ன பண்றீங்க சர்ச்சில்? ನೀವು ಸಭೆಯಲ್ಲಿ ಏನು ಮಾಡುತ್ತೀರಾ? ಸುವಿಶೇಷ சொல்றீங்களா? ಸುವಾರ್ತೆಯನ್ನು ಹೇಳುತ್ತೀರಾ? நாங்க ரோடா போறோம். ನಾವು ಬೀದಿ ಬೀದಿಯಾಗಿ ಹೋಗುತ್ತೇವೆ. நான் ಸುವಿಶೇಷ ஒரு நாளைக்கு 10 பேருக்கு சொல்றேன். ನಾನು ಸುವಾರ್ತೆಯನ್ನು ಒಂದು ದಿನಕ್ಕೆ 10 ಜನರಿಗೆ ಹೇಳುತ್ತೇನೆ. நீங்க சொல்றீங்களா? ನೀವು ಹೇಳುತ್ತೀರಾ? ಸಭೆ ವೇಸ್ಟ್. ಸಭೆಯು ವ್ಯರ್ಥ. ಸಭೆல தேவனுக்கு விருப்பம் கிடையாது. ಸಭೆಯಲ್ಲಿ ದೇವರಿಗೆ ಇಷ್ಟವಿಲ್ಲ. தேவனுக்கு விருப்பம் ದೇವರಿಗೆ ಇಷ್ಟವಾದದ್ದು ಸುವಿಶೇಷ சொல்றதுதான். ಸುವಾರ್ತೆಯನ್ನು ಹೇಳುವುದೇ. ಅದனால ಆದ್ದರಿಂದ I go for street evangelism. ನಾನು ಬೀದಿಯಲ್ಲಿ ಸುವಾರ್ತೆಯನ್ನು ಸಾರುವವನಾಗಿ ಹೋಗುತ್ತೇನೆ. I go for some village evangelism. ನಾನು ಕೆಲವು ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವವನಾಗಿದ್ದೇನೆ. I go for that evangelism. ನಾನು ಆ ಒಂದು ಸುವಾರ್ತಿಕನಾಗಿರುತ್ತೇನೆ. I go for this evangelism. ಈ ಒಂದು ಸುವಾರ್ತಿಕನಾಗಿ ನಾನು ಇರುತ್ತೇನೆ.
ஆமென். ಆಮೆನ್. நீங்க என்ன சர்ச்சுக்கு போறீங்க? ನೀವು ಯಾವ ಸಭೆಗೆ ಹೋಗುತ್ತೀರಾ? சர்ச் எல்லாம் இல்ல பாஸ்டர். ಸಭೆಯಲ್ಲ ಇಲ್ಲ ಬೋಧಕರೇ. டைரக்டா அவரோட கனெக்ஷன். ನಾನು ನೇರವಾಗಿ ಆತನೊಂದಿಗೆ ನಂಟನ್ನಿಟ್ಟಿದ್ದೇನೆ. இட்ஸ் a wrong. ಅದು ತಪ್ಪು. புரியுதா? ಅರ್ಥವಾಗುತ್ತಿದೆ. ಅದು இந்த மாதிரி போதனைக்குள்ள நீங்க போகாதீங்க. ಈ ರೀತಿಯಾದಂತಹ ಬೋಧನೆಯಲ್ಲಿ ನೀವು ಹೋಗಬೇಡಿ. See, எப்பவுமே ஒரு ವಾಲಿಬ பிள்ளைகள்ட்ட ஒரு துடிப்பு இருக்கும் இல்ல? ಯೌವನಸ್ಥರ ಹುಡುಗರ ಬಳಿಯಲ್ಲಿ ಒಂದು ಉದ್ವೇಗ ಉತ್ಸಾಹವಿರುತ್ತದೆ. ಆಮೆನ್. ಆಮೆನ್. இப்போ நான் வண்டி ஓட்டுறதுக்கும் ನಾನು ಗಾಡಿಯನ್ನು ಓಡಿಸುವುದಕ್ಕೂ ಎರಿಕ್ ವണ്ടി ಓட்டுறதுக்கும் ವ್ಯತ್ಯಾಸ ಇದೆ. ಹೆರಿಕನು ಗಾಡಿ ಓಡಿಸುವುದಕ್ಕೂ ವ್ಯತ್ಯಾಸವಿದೆ. ಆಮೆನ್. ಆಮೆನ್. ಎಂದು 40ಕ್ಕೆ ಮೇಲೆ ಮುಳ್ಳು ಹೋಗೋದೇ ಇಲ್ಲ. ನನ್ನ ಒಂದು ಗಾಡಿಯಲ್ಲಿ 40ರ ಮೇಲೆ ಆ ಒಂದು ಮುಳ್ಳು ಹೋಗುವುದಿಲ್ಲ. ಅವನ ವண்டிಯಲ್ಲಿ 40ಕ್ಕೆ ಕೀழே ಮುಳ್ಳು ಹೋಗೋದಿಲ್ಲ. ಅವನ ಗಾಡಿಯಲ್ಲಿ 40ಕ್ಕೆ ಕೆಳಗೆ ಮುಳ್ಳು ಹೋಗುವುದಿಲ್ಲ. ಏನ್ தெரியுமா? ಯಾಕೆ ಗೊತ್ತಾ? ವೇಗ. ಆ ಒಂದು ವೇಗವು ಅಡಿ ಪಟ್ಟವ, ಆ ಒಂದು ಏಟು ತಿಂದವನು, ಅಡಿ ಪಡಾದವ, ಏಟು ತಿನ್ನದೇ ಇರುವವನು, ಅவ்வளவுதான் ವ್ಯತ್ಯಾಸ. ಅಷ್ಟೇ ವ್ಯತ್ಯಾಸ. ಆಮೆನ್. ಆಮೆನ್. அப்போ அந்த உற்சாகத்துல புது புது ஐடியா எல்லாம் வரும். ಆಗ ಈ ಉತ್ಸಾಹದಲ್ಲಿ ನೂತನವಾದಂತ ಉಪಾಯಗಳು ಬರುತ್ತದೆ. இதெல்லாம் கரெக்ட் இல்ல, அதெல்லாம் கரெக்ட் இல்ல, அதெல்லாம் கரெக்ட். ஒரு 40 ஆன பிறகு அடங்கிடுவோம். அன்னைக்கு சொன்னாரு அது ಕರೆಕ್ಟ್. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಎಂಬುದಾಗಿ ಹೇಳಿ ಒಂದು 40 ಆದ ಮೇಲೆ ಆವಾಗ ನಾವು ಆಲೋಚಿಸುತ್ತೇವೆ ಆತನು ಅಂದು ಹೇಳಿದ್ದು ಅದು ಸರಿ ಎಂಬುದಾಗಿ. ஹalleluya. ஹalleluya. ரட்சிக்கப்பட்டு ஒரு சபைக்கு போய் சேரும்போது பல எண்ணங்களாம் தோணும். ರಕ್ಷಣೆ ಹೊಂದಿ ಒಂದು ಸಭೆಗೆ ಹೋಗಿ ಸೇರುವಾಗ ನಮಗೆ ಹಲವಾರು ಬಯಕೆಗಳು ಬರುತ್ತವೆ. ಇದೆல்லாம் எனக்கு தோணுச்சு. ಇವೆಲ್ಲವೂ ನನಗೆ ತೋಚಿದವು. நான் பாஸ்டரா இருந்திருந்தா, ನಾನು ಬೋಧಕನಾಗಿದ್ದರೆ நேரத்துல இதெல்லாம் மாத்தி இருப்பேன். ಈ ಇಷ್ಟೊತ್ತಿಗೆ ಇದನ್ನೆಲ್ಲ ನಾನು ಬದಲಾಯಿಸುತ್ತಿದ್ದೆ. நான் பாஸ்டரா இருந்திருந்தா, ನಾನು ಬೋಧಕನಾಗಿದ್ದರೆ சபையை இப்படி நடத்தி இருப்பேன். ಸಭೆಯನ್ನು ಹೀಗೆ ನಡೆಸುತ್ತಿದ್ದೆ. நம்ம பாஸ்டருக்கு கொஞ்சம் கம்மி தான். ನಮ್ಮ ಬೋಧಕರಿಗೆ ಸ್ವಲ್ಪ ಕಡಿಮೆಯೇ. நான் பாஸ்டரா இருந்திருந்தா, ನಾನು ಬೋಧಕನಾಗಿದ್ದರೆ இப்படி எடுத்துட்டு போயிருப்பேன். ಈ ಸಭೆಯನ್ನು ಈ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತಿದ್ದೆ. தம்பி, இதுதான் நானும் நினைச்சேன். ತಮ್ಮ, ಇದನ್ನೇ ನಾನು ಆ ದಿನದಲ್ಲಿ ಅಂದುಕೊಂಡೆ. ஆனா அப்படி இல்ல. ಆದರೆ ಆ ರೀತಿಯಾಗಿಲ್ಲ. அப்படி இல்ல. ಆ ರೀತಿಯಾಗಿಲ್ಲ. ಅನುಭವ ನಮಗೆ ಕற்றுக் கொடுக்குது. ಅನುಭವವು ನಮಗೆ ಕೆಲವು ಪಾಠಗಳನ್ನು ಹೇಳಿಕೊಡುತ್ತದೆ. ஆமென். ஆமென். உங்களுக்கு சில வேளையில பார்க்கும்போது பாஸ்டர் இப்படி பண்ணிருக்கலாமே, பாஸ்டர் அப்படி பண்ணிருக்கலாமே தோணும். ನಿಮಗೆ ಕೆಲವು ಸಮಯಗಳಲ್ಲಿ ನೋಡುವಾಗ ಬೋಧಕರು ಈ ರೀತಿಯಾಗಿ ಮಾಡಿರಬಹುದು, ಆ ರೀತಿಯಾಗಿ ಮಾಡಿರಬಹುದು ಎಂಬುದಾಗಿ ತೋಚುತ್ತದೆ. ಬಟ್ ನಾಟ್ ಪಾಸಿಬಲ್. ಆದರೆ ಅದು ಸಾಧ್ಯವಿಲ್ಲ. ದೇವರು ஒரு அமைப்பை வைத்திருக்கிறார். ಯಾಕೆಂದರೆ ದೇವರು ಒಂದು ಉಪಾಯವನ್ನು ಇಟ್ಟಿದ್ದಾನೆ. அப்போ இந்த சபைய, ಹಾಗಾದ್ರೆ ಈ ಸಭೆಯನ್ನು, நம்ம ரட்சிக்கப்பட்டு வளர வேண்டிய இடம் சபை. ರಕ್ಷಣೆ ಹೊಂದಿ ಬೆಳೆಯಬೇಕಾಗಿರುವಂತಹ ಸ್ಥಳವು ಸಭೆಯಾಗಿದೆ. ಆಮೆನ್. ಆಮೆನ್. ಚರ್ಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸಭೆಯಾದದ್ದು ಬಹಳ 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 ಪ್ರಾಮುಖ್ಯತೆಯುಳ್ಳದಾಗಿದೆ. Because we have only one head. ಯಾಕೆಂದ್ರೆ ನಮಗೆ ಒಂದೇ ಒಂದು ಶಿರಸ್ಸಾಗಿದೆ. ಆಮೆನ್. ಆಮೆನ್. சபைக்கு ஒரே தலை தான். ಸಭೆಗೆ ಒಂದೇ ಒಂದು ಶಿರಸ್ಸು. அப்ப நீ செப்பரேட் போட்ட எந்த தலையாக வைப்பாருன்னு எனக்கு தெரியல. ಆಗ ನೀನು ಬೇರೆಯಾಗಿ ಹೋದರೆ ಯಾವ ಶಿರಸ್ಸನ್ನಲ್ಲಿ ಇಡುತ್ತಾರೋ ನನಗೆ ಗೊತ್ತಿಲ್ಲ. ಆಮೆನ್. ಆಮೆನ್. பாஸ்டர் ஏன் சர்ச்சுக்கு வரல? ಬೋಧಕರೇ, ಯಾಕೆ ಸಭೆಗೆ ಬರಲಿಲ್ಲ? இல்ல பாஸ்டர், இன்னைக்கு கொஞ்சம் வீட்லயே நாங்க ஜெபம் பண்ணிட்டோம். ಇಲ್ಲ ಬೋಧಕರೇ, ಇಂದು ನಾನು ಮನೆಯಲ್ಲೇ ಪ್ರಾರ್ಥಿಸಿಕೊಂಡೆನು. வெரி குட். ಅದು ಬಹಳ ಒಳ್ಳೆಯದು. ஆனா வேதம் சொல்லுகிறது, ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, சபை கூடி வருவதை நீங்கள் விட்டு விடாதீங்க. ಸಭೆಗೆ ಕೂಡಿ ಬರುವುದನ್ನು ನೀವು ಬಿಟ್ಟು ಬಿಡಬೇಡಿ. As a church family, it is must and mandatory to come on Sunday and gather as a church and worship Him. ಸಭೆಯ ಕುಟುಂಬವಾಗಿ ನೀವು ಭಾನುವಾರ ಬಂದು ದೇವರನ್ನು ಆರಾಧಿಸಿ ಆತನನ್ನು ಮಹಿಮೆ ಪಡಿಸುವುದು ಬಹಳ 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 ಕಡ್ಡಾಯವಾಗಿದೆ. Sunday is not an option for us. ನಮಗೆ ಭಾನುವಾರ ಒಂದು ಆಯ್ಕೆ ಅಲ್ಲ. ಆಮೆನ್. ಆಮೆನ್. ಅದು ஒரு ஆப்ஷன் கிடையாது. ಅದೊಂದು ಆಯ್ಕೆಯಾಗಿ ಅಲ್ಲ. ಇದು ದೇವನ್ ನಮ್ಮ இடத்துல விரும்புகிற காரியம். ಇದು ನಮ್ಮ ಬಳಿಯಲ್ಲಿ ದೇವರು ಬಯಸುವಂತ ಕಾರ್ಯವಾಗಿದೆ. ಆಮೆನ್. ಆಮೆನ್. ಸಭೆಯಲ್ಲಿ ನಾನು ஒரு ಅಂಗமா இருக்கணும். ಸಭೆಯಲ್ಲಿ ನಾನೊಬ್ಬ ಸದಸ್ಯನಾಗಿರಬೇಕು. ಮೂರು ಕಾರ್ಯಗಳು. Believers and new brothers and sisters in Christ should know the church is very important. ಆ ಒಂದು ವಿಶ್ವಾಸಿಗಳು, ಸಹೋದರ ಸಹೋದರಿಯರು, ನಿಮಗೆ ತಿಳಿದಿರಬೇಕಾದಂತಹ ಕಾರ್ಯವು ಸಭೆಯ, to state that a believer is called to love all his brothers and sisters in Christ. ಯೇಸು ಕ್ರಿಸ್ತನಲ್ಲಿ ಆ ಒಂದು ಪ್ರೀತಿಯು ಸಭೆಯಲ್ಲಿ ಒಂದು ಹರಡುವಂತದ್ದಾಗಿದೆ. And everybody is gifted in the church and everybody is
important in the church. ಸಭೆಯಲ್ಲಿ ಎಲ್ಲರೂ ಪ್ರಾಮುಖ್ಯತೆ ಉಳ್ಳವರು, ಸಭೆಗೆ ಎಲ್ಲರೂ ಉಡುಗೊರೆಯಾಗಿ ಕೊಡಲ್ಪಟ್ಟವರು. Amen. ಆಮೆನ್. So இத நம்ம புரிஞ்சுக்கொள்ளணும். ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. பாருங்க, ನೋಡಿ, let's go to Revelation. ಆ ಒಂದು ಪ್ರಕಟಣೆ ಪುಸ್ತಕಕ್ಕೆ ನಾವು ಹೋಗೋಣ. 2வது அதிகாரம், 2ನೇ ಅಧ್ಯಾಯ, வாசிங்க 1ல இருந்து. 1ರಿಂದ ನಾವು ಓದೋಣ. எபேசு சபையின் தூதனுக்கு நீ எழுத வேண்டியது என்னவெனில், 7 நட்சத்திரங்களை தம்முடைய வலக்கரத்தில் ஏந்தி கொண்டு 7 பொன் குத்துவிளக்கின் மத்தியில உலாவுகிறவர் சொல்லுகிறாராவது. இங்க பாருங்க, 7 குத்து விளக்கின் மத்தியில் உலாவுகிறவர் சொல்லுவதாவது. ಇಲ್ಲಿ ನೋಡಿ, 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, The God who moves in between the 7 lamps. ದೇವರು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವವನಾಗಿದ್ದಾನೆ. கர்த்தர் எங்க உலாவிக் கொண்டிருக்கிறாரு? ಕರ್ತನು ಎಲ್ಲಿ ತಿರುಗಾಡುತ್ತಿದ್ದಾನೆ? சபையில. ಸಭೆಯಲ್ಲಿ ಆತನು ತಿರುಗಾಡುತ್ತಿದ್ದಾನೆ. அவர் 7 குத்து விளக்கின் மத்தியில் உலாவுகிற தேவன். ಆತನು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಂತ ದೇವರಾಗಿದ್ದಾನೆ. அவர் சபை அவருக்கு விருப்பம் இல்லனா, ಸಭೆಯು ಆತನಿಗೆ ಇಷ್ಟವಿಲ್ಲವಾದರೆ, அவர் சபையின் மத்தியில உலாவுகிற தேவனாய் இருக்க மாட்டார். ಆತನು ಸಭೆಯ ಮಧ್ಯದಲ್ಲಿ ತಿರುಗಾಡುವಂತ ದೇವರಾಗಿರುವುದಿಲ್ಲ. வசனம் சொல்கிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, அவர் சபையின் மத்தியில உலாவுகிற தேவனாய் இருக்கிறார். ಆತನು ಸಭೆಯ ಮಧ್ಯದಲ್ಲಿ ತಿರುಗಾಡುವಂತ ದೇವರಾಗಿದ್ದಾನೆ. ஆமென். ಆಮೆನ್. எபேசு சபைகிட்ட பேசுறாரு. ಎಫೆಸ ಸಭೆಯೊಂದಿಗೆ ಆತನು ಮಾತನಾಡುತ್ತಿದ್ದಾನೆ. பெர்கமன் தைத்தீரியா சபைக்கு பேசுகிறாரு. ಆ ಒಂದು ತೈತಿರಿಯ ಸಭೆಗೆ ಆತನು ಮಾತನಾಡುತ್ತಿದ್ದಾನೆ. சர்தி சபைக்கு பேசுகிறாரு. ಸರ್ತಿ ಸಭೆಗೆ ಆತನು ಮಾತನಾಡುತ್ತಿದ್ದಾನೆ. லொதீசியா சபைக்கு பேசுகிறாரு. ಆ ಒಂದು லொதீசியா ಸಭೆಗೆ ಮಾತನಾಡುತ್ತಿದ್ದಾನೆ. The importance of the church. God speaks to church. ದೇವರು ಸಭೆಯೊಂದಿಗೆ ಮಾತನಾಡುತ್ತಿದ್ದಾನೆ. ಆಮೆನ್. ಆಮೆನ್. தேவன் யாரோட பேசுறாருங்க? ದೇವರು ಯಾರೊಂದಿಗೆ ಮಾತನಾಡುತ್ತಿದ್ದಾನೆ? சபையோட பேசுறாரு. ಸಭೆಯೊಂದಿಗೆ ಮಾತನಾಡುತ್ತಿದ್ದಾನೆ. ஆண்டவரே என்கிட்ட பேசுங்க நீங்க சொன்னீங்கன்னா எங்க இருந்தா அவர் பேசுவார்? ದೇವರೇ, ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ನೀವು ಹೇಳುತ್ತಿದ್ದರೆ, ನೀವು ಎಲ್ಲಿದ್ದರೆ ಆತನು ಮಾತನಾಡುವ ಆತನಾಗಿದ್ದಾನೆ. சபை. ஹalleluya, ஹalleluya, ஹalleluya. When you are in the church, அப்பனா ஆண்டவர் தனியா பேச மாட்டாரான்னு கேட்காதீங்க. ನೀವು ಸಭೆಯಲ್ಲಿರುವಾಗ ಆತನು ಮಾತನಾಡುವವನಾಗಿದ್ದಾನೆ, ಆದರೆ ನೀವು ಏಕಾಂತವಾಗಿದ್ದರೆ ಆತನು ಮಾತನಾಡುವುದಿಲ್ಲವಾ? Yes, God speaks. ಹೌದು, ದೇವರು ಮಾತನಾಡುತ್ತಾನೆ. But God specially speaks in the church. ಆದರೆ ದೇವರು ಸಭೆಯಲ್ಲಿ ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. எவ்வளவு பேர் என்கிட்ட வந்து சொல்லி இருக்கீங்க? ಎಷ್ಟೋ ಜನರು ನನ್ನ ಬಳಿಯಲ್ಲಿ ಬಂದು ಹೇಳಿದ್ದೀರಿ, பாஸ்டர் இன்னைக்கு என்கிட்ட பேசினத போலவே இருந்துச்சு. ಬೋಧಕರೇ, ಇಂದು ನನ್ನ ಜೊತೆಯಲ್ಲಿ ಮಾತನಾಡಿದ ಹಾಗೆ ಇತ್ತು, ஆனா எனக்கு தெரியாது. ಆದರೆ ನನಗೆ ಗೊತ್ತಿಲ್ಲ. ஒரே செய்தி, ಒಂದೇ ಸಂದೇಶ எவ்வளவு பேருக்கு வித்தியாசமாக போய் சேருகிறது. ಎಷ್ಟು ಜನರಿಗೆ ವ್ಯತ್ಯಾಸವಾಗಿ ಅದು ಹೋಗಿ ಸೇರುತ್ತದೆ. The same message, ಆ ಒಂದೇ ಸಂದೇಶ, but it goes different ways to different people. ಆದರೆ ಇದು ವ್ಯತ್ಯಾಸವಾದಂತ ವ್ಯಕ್ತಿಗಳಿಗೆ ವ್ಯತ್ಯಾಸದ ರೂಪದಲ್ಲಿ ಹೋಗುತ್ತದೆ. How? ಹೇಗೆ? But because God speaks to the church. ಯಾಕೆಂದರೆ ದೇವರು ಸಭೆಯೊಂದಿಗೆ ಮಾತನಾಡುವವನಾಗಿದ್ದಾನೆ. God speaks to the church. ದೇವರು ಸಭೆಯೊಂದಿಗೆ ಮಾತನಾಡುವವನಾಗಿದ್ದಾನೆ. Amen. ಆಮೆನ್. Church is very important. ಸಭೆಯಾದದ್ದು ಬಹಳ ಪ್ರಾಮುಖ್ಯತೆಯುಳ್ಳದಾಗಿದೆ. Amen. ಆಮೆನ್. Don't have negative thoughts on the church. ಸಭೆಯ ಮೇಲೆ ನಿಮಗೆ ಯಾವ ಒಂದು ತಪ್ಪಾದ ಅಭಿಪ್ರಾಯವಿರಬಾರದು. Amen. ಆಮೆನ್. ஒரு எல்லாருக்கும் தெரிஞ்ச ஸ்டோரி தான். ಎಲ್ಲರಿಗೂ ತಿಳಿದಂತ ಒಂದು ಕತೆ. ஆனால் மறுபடியும் நான் இது சொல்ல விரும்புகிறேன். ನಾನು ಪುನಃ ಇದನ್ನು ಹೇಳಲು ಬಯಸುತ್ತೇನೆ. ஒரு சிஸ்டர் வந்துட்டு, ಒಬ್ಬ ಸಹೋದರಿ ಬಂದು, இல்ல ஒரு பிரதர் வந்துட்டு, ಇಲ್ಲವಾದ್ರೆ ಒಬ್ಬ ಸಹೋದರನು ಬಂದು அந்த பாஸ்டர் கிட்ட சொன்னாரா, ಆ ಬೋಧಕರ ಬಳಿಯಲ್ಲಿ ಹೇಳಿದರಂತೆ, அடுத்த வாரத்துல இருந்து ಮುಂಬರುವ ವಾರದಿಂದ உங்க சபைக்கு ನಿಮ್ಮ ಸಭೆಗೆ நான் வர மாட்டேன். ನಾನು ಬರುವುದಿಲ್ಲ. அப்ப பாஸ்டர் கேட்டாரா, ಆಗ ಬೋಧಕರು ಕೇಳಿದರಂತೆ, ಯಾಕೆ? அப்போ அந்த பிரதர் சொன்னாரா, ಆಗ ಸಹೋದರನು ಹೇಳಿದನಂತೆ, எனக்கு பிடிக்கல, ನನಗೆ ಹಿಡಿಸಲಿಲ್ಲ. ಎಲ್ಲರೂ வித்தியாசமா இருக்கிறாங்க. ವ್ಯತ್ಯಾಸವಾಗಿದ್ದಾರೆ. சில பேர் குறை பேசுறாங்க, ಕೆಲವರು ಕೊರತೆಯನ್ನು ಮಾತನಾಡುತ್ತಾರೆ, சில பேர் மாற மாட்டேன்னு இருக்கிறாங்க, ಕೆಲವರು ಮಾನಸಾಂತರ ಹೊಂದುವುದಿಲ್ಲ, ಬದಲಾವಣೆ ಆಗುವುದಿಲ್ಲ, சில பேர் பயபக்தியா இருக்க மாட்டேங்கிறாங்க, ಕೆಲವರು ಭಯಭಕ್ತಿಯಿಂದ ಇರುವುದಿಲ್ಲ, சில பேருக்கு வாழ்க்கையே
மோசமா இருக்கு. ಕೆಲವರ ಜೀವನವೇ ಬಹಳ ಗಂಭೀರವಾಗಿದೆ. அதனால எனக்கு இந்த சபை விருப்பம் இல்ல. ಆದ್ದರಿಂದ ನನಗೆ ಈ ಸಭೆಯು ನನಗೆ ಇಷ್ಟವಿಲ್ಲ. பின்னாடி என்ன பத்தி பேசுறாங்க, ಹಿಂದೆ ನನ್ನ ಬಗ್ಗೆ ಮಾತನಾಡುತ್ತಾರೆ. அதனால இந்த சபையை எனக்கு நான் விட்டுட்டு போறேன். ಆದ್ದರಿಂದ ಸಭೆಯನ್ನು ನಾನು ಬಿಟ್ಟು ಹೋಗುತ್ತೇನೆ. அப்போ பாஸ்டர் சொன்னாரா, ಆಗ ಬೋಧಕರು ಹೇಳಿದರಂತೆ, சரி ಸರಿ, ஆனா கடைசியா ஒரு வாய்ப்பு எனக்கு கொடுங்க. ಆದರೆ ಕಡೆಯದಾಗಿ ಒಂದು ಅವಕಾಶವನ್ನು ನನಗೆ ಕೊಡಿ. அடுத்த வாரம் ಮುಂಬರುವ ವಾರ நான் பிரசங்கம் பண்ணும்போது, ನಾನು ಪ್ರಸಂಗ ಮಾಡುವಾಗ, நீங்க சபைக்கு வரும்போது ನೀವು ಸಭೆಗೆ ಬರುವಾಗ ஒரு கிளாஸ் தண்ணியை கொடுக்கிறேன். ಒಂದು ಲೋಟ ನೀರನ್ನು ಕೊಡುತ್ತೇನೆ. நீங்க சபைக்கு வந்த பிறகு ನೀವು ಸಭೆಗೆ ಬಂದ ಮೇಲೆ நீங்க அமர வேண்டாம். ನೀವು ನಿಂತುಕೊಂಡಿರಿ, ಕುಳಿತುಕೊಳ್ಳಬೇಡಿ. அமர வேண்டாம், ಕುಳಿತುಕೊಳ್ಳಬೇಡಿ. ஒரு கிளாஸ் தண்ணியை கொடுக்கிறேன். ಒಂದು ಲೋಟ ನೀರನ್ನು ಕೊಡುತ್ತೇನೆ. அந்த தண்ணியை ಫುಲ್ಲಾ ಸುತ್ತಿட்டு எடுத்துட்டு வாங்க. ಆ ನೀರನ್ನು ನೀವು ಪೂರ್ತಿ ಸುತ್ತಿಕೊಂಡು ಅದನ್ನು ತೆಗೆದುಕೊಂಡು ಬನ್ನಿ. ஆனா அந்த தண்ணி கீழே கொஞ்சம் கூட விழக்கூடாது. ಆದರೆ ಆ ಲೋಟದಲ್ಲಿರುವಂತಹ ನೀರು ಸ್ವಲ್ಪವೂ ಸಹ ಕೆಳಗೆ ಬೀಳಬಾರದು. அப்போ இந்த பாஸ்டர் அவங்க வந்த உடனே அந்த கிளாஸ் கொடுத்துட்டாங்களா? ಆಗ ಬೋಧಕರು ಆತನು ಬಂದ ತಕ್ಷಣ ಈ ಲೋಟವನ್ನು ಕೊಟ್ಟನಂತೆ. ஆராதனை ஆரம்பிக்குது, ಆರಾಧನೆ ಪ್ರಾರಂಭವಾಯಿತು, வசனம் ஆரம்பிக்குது, ಆ ವಾಕ್ಯವು ಪ್ರಾರಂಭವಾಯಿತು, வசனம் முடியுது, ವಾಕ್ಯವು ಅಂತ್ಯಗೊಳ್ಳಲಿಕ್ಕಿದೆ. ஆத்துமா கர்த்தரே ஸ்தோத்திரம் சொல்றாங்க. ಆ ಒಂದು ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಹೇಳುತ್ತಿದ್ದಾರೆ. ಎಲ್ಲವೂ ಮುಕ್ತಾಯವಾಯಿತು. இந்த சிஸ்டர் ಸುತ್ತಿட்டு ಕடைசியா அந்த ಗ್ಲಾಸ್ ಪಾಸ್ಟರ್ எடுத்துட்டு வராங்க. ಈ ಸಹೋದರಿ ಕಡೆಯದಾಗಿ ಸುತ್ತಿಕೊಂಡು ಆ ಒಂದು ಲೋಟವನ್ನು ಬೋಧಕರ ಬಳಿಯಲ್ಲಿ ತಂದುಕೊಟ್ಟರು. அப்போ தண்ணி கொஞ்சம் கூட கீழே விழல, ನೀರು ಸ್ವಲ್ಪವೂ ಸಹ ಕೆಳಗೆ ಜಾರಲಿಲ್ಲ. அப்ப பாஸ்டர் ಅವರು ರೂಮ್ல வாங்கி வச்சிட்டு ಬೋಧಕರು ಅದನ್ನು ತನ್ನ ಕೋಣೆಯಲ್ಲಿ ತೆಗೆದಿಟ್ಟು, ரொம்ப ಥ್ಯಾಂಕ್ಸ್ மா, ಬಹಳ ವಂದನೆಗಳಮ್ಮ, ரொம்ப ಥ್ಯಾಂಕ್ಸ್ பிரதர், ಬಹಳ ವಂದನೆಗಳು ಸಹೋದರನೇ. ஆனா இன்னைக்கு என்ன நடந்துச்சு, ಆದ್ರೆ ಇಂದು ಏನು ನಡೆಯಿತು, யார நீங்க பாத்தீங்க, ಯಾರನ್ನೆಲ್ಲ ನೀವು ನೋಡಿದಿರಿ, யார பார்த்து உங்களுக்கு கோபம் வந்துச்சு, ಯಾರನ್ನು ನೋಡಿ ನಿಮಗೆ ಕೋಪ ಬಂತು. இன்னைக்கு யாரையும் பார்க்கல, ನಿಂದು ನಾನು ಯಾರನ್ನು ನೋಡಲಿಲ್ಲ, நான் தண்ணியை பார்த்தது. ಯಾಕೆಂದರೆ ನಾನು ನೀರನ್ನೇ ಗಮನಿಸುತ್ತಿದ್ದೆ. இன்னைக்கு யாராவது உங்களை பத்தி விரோதமா பேசுனாங்க, ಇಂದು ಯಾರಾದರೂ ನಿಮಗೆ ವಿರೋಧವಾಗಿ ಮಾತನಾಡಿದರೆ கவனிக்கல பாஸ்டர், ನಾನು ಗಮನಿಸಲಿಲ್ಲ ಬೋಧಕರೇ. தண்ணியை கவனமா பார்த்துட்டேன். ಯಾಕೆಂದರೆ ನಾನು ನೀರನ್ನೇ ಗಮನಿಸುತ್ತಿದ್ದೆ. யாராவது உங்களை குற்றப்படுத்தினாங்க, ಯಾರಾದರೂ ನಿಮ್ಮ ಮೇಲೆ ತಪ್ಪಾಗಿ ಮಾತನಾಡುತ್ತಿದ್ದರಾ? தெரியல பாஸ்டர், ಗೊತ್ತಿಲ್ಲ ಬೋಧಕರೇ. தண்ணியை பார்த்துட்டு ನಾನು ನೀರನ್ನೇ ನೋಡುತ್ತಿದ್ದೆ. அப்ப இந்த வாரம் ஒரு ಕಂಪ್ಲೇಂಟ್ இல்லையா? ಆದರೆ ಈ ವಾರ ಯಾವ ದೂರು ಇಲ್ಲವೇ? தெரியல பாஸ்டர், ಗೊತ್ತಿಲ್ಲ ಬೋಧಕರೇ. அப்ப பாஸ்டர் சொன்னாரா, ಬೋಧಕರಾಗ ಹೇಳಿದ್ರಂತೆ, பாருமா ನೋಡಮ್ಮ, உன் கவனம் தண்ணியில இருந்ததுனால, ನಿನ್ನ ಒಂದು ಗಮನವು ನೀರಿನ ಮೇಲೆ ಇದ್ದದ್ದರಿಂದ சபை மேல உனக்கு குறை இல்ல, ಸಭೆಯ ಮೇಲೆ ನಿನಗೆ ಕೊರತೆ ಎಂಬುದಿಲ್ಲ. ஆனா உன் கவனம் சர்ச் மேல இருக்கிறதுனால, ಆದರೆ ನಿನ್ನ ಗಮನವು ಸಭೆಯ ಮೇಲೆ ಇರುವುದರಿಂದ உனக்கு எல்லா குறையும் தெரியுது, ನಿನಗೆ ಎಲ್ಲಾ ಕೊರತೆಯು ಗೊತ್ತಾಗುತ್ತದೆ. ஆமென் ಆಮೆನ್. சபையில இல்ல குறை, ಸಭೆಯಲ್ಲಿ ಕೊರತೆ ಇಲ್ಲ, உன் எண்ணத்துல தான் குறை. ನಿನ್ನ ಒಂದು ಬಯಕೆಯಲ್ಲಿ ಕೊರತೆ ಇದೆ. ನೀನು ಬಂದದ್ದು ಯೇಸುவை பார்க்க, ಯೇಸುವನ್ನು ನೋಡುವುದಕ್ಕೆ. ಯೇಸುவை மட்டுமே பாரு, ನೀನು ಯೇಸುವನ್ನು ಮಾತ್ರವೇ ನೋಡಬೇಕು. ಸಭೆಯಲ್ಲಿ இருக்கிற குறை உனக்கு தெரியாது, ನಿನ್ನ ಸಭೆಯಲ್ಲಿರುವಂತ ಕೊರತೆ ನಿನಗೆ ಗೊತ್ತಾಗುವುದಿಲ್ಲ. ಆಮೆನ್. ಆಮೆನ್. ನೀ எப்ப ಸಭೆ ಜನங்களை பார்க்கறியோ, ನೀನು ಯಾವಾಗ ಸಭೆಯ ವಿಶ್ವಾಸಿಗಳನ್ನು ನೀ ನೋಡುತ್ತೀಯೋ, எப்ப ಸಭೆயோட ಪಾಸ್ಟரை பார்க்கறியೋ, ನೀನು ಯಾವಾಗ ಸಭೆಯ ಬೋಧಕರನ್ನು ನೋಡುತ್ತೀಯೋ, உனக்கு குறைகள் தெரியும், ನಿನಗೆ ಕೊರತೆಗಳು ಗೊತ್ತಾಗುತ್ತವೆ. நீ எப்ப தேவனை பார்க்கறியೋ, ಆದರೆ ನೀನು ಯಾವಾಗ ದೇವರನ್ನು ನೋಡುತ್ತೀಯೋ, அப்போ உனக்கு குறைகள் தெரியும், ಆಗ ನಿನಗೆ ಕೊರತೆಯು ಕಾಣಿಸುವುದಿಲ್ಲ. ಆಮೆನ್. ಆಮೆನ್. ಅಲ್ಲ அந்த ಸಿಸ್ಟರ್, ಅದರಿಂದ ಆ ಸಹೋದರಿಯು, அந்த பிரதர், ಆ ಸಹೋದರನು ಚರ್ಚಿಗೆ போக ಆರಂಭಿಸಿட்டாங்க, ಸಭೆಗೆ ಹೋಗಲು ಪ್ರಾರಂಭಿಸಿದರು. ಆಮೆನ್. ಆಮೆನ್. All the church is imperfect. ಎಲ್ಲಾ ಸಭೆಯು ಸರಿಯಾಗಿ ಇರುವುದಿಲ್ಲ. Because the church is made up of imperfect people. ಯಾಕೆಂದರೆ ಸಭೆಯಾದದ್ದು ಪರಿಪೂರ್ಣವಿಲ್ಲದಂತ ವಿಶ್ವಾಸಿಗಳಿಂದ ರೂಪಿಸಲ್ಪಟ್ಟದ್ದು. Amen. ಆಮೆನ್. எல்லா சபையும் குறையுள்ள மனிதர்களால் உருவாக்கப்பட்டது, ಕೊರತೆಯುಳ್ಳ ಮನುಷ್ಯರಿಂದ ರೂಪಿಸಲ್ಪಟ್ಟದ್ದು. அப்போ சபையில குறை இருக்கும், ಹಾಗಾದರೆ ಸಭೆಯಲ್ಲಿ ಕೊರತೆಗಳು ಇದ್ದೇ ಇರುತ್ತದೆ. அந்த குறையை நீக்குவதற்கு தான் கிறிஸ்துவின் அன்பு வெளிப்பட வேண்டும். ಆ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಕ್ರಿಸ್ತನ ಪ್ರೀತಿಯು ಹೊರಪಡಿಸಬೇಕು. ಆಮೆನ್. ಆಮೆನ್. So church is very important. ಸಭೆಯಾದದ್ದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. But no church is perfect. ಆದರೆ ಯಾವ ಸಭೆಯು ಪರಿಪೂರ್ಣವಾಗಿ ಇರುವುದಿಲ್ಲ. Amen. ಆಮೆನ್. Beauty of the church ಏನು தெரியுமா? ಆ ಸಭೆಯ ಒಂದು ಅಂದವೇನು ಗೊತ್ತಾ? It will not show others mistake.
ಬೇರೆಯವರ ತಪ್ಪುಗಳನ್ನು ತೋರಿಸುವುದಿಲ್ಲ. It will show my mistake. ಸಭೆಯಾದದ್ದು ನನ್ನ ತಪ್ಪನ್ನು ಮಾತ್ರ ತೋರಿಸುವಂತದ್ದಾಗಿರುತ್ತದೆ. Amen. ಆಮೆನ್. World will show others mistake. ಲೋಕವು ಬೇರೆಯವರ ತಪ್ಪನ್ನು ತೋರಿಸುವಂತದ್ದಾಗಿರುತ್ತದೆ. Church will show their own mistake. ಆದರೆ ಸಭೆಯು ತಮ್ಮ ಸ್ವಂತ ತಪ್ಪುಗಳನ್ನು ತೋರಿಸುವಂತದ್ದಾಗಿರುತ್ತದೆ. Amen. ಆಮೆನ್. So ಸಭೆಯೇ ಕೂಡಿ வருவது ஒருபோதும் ಬಿಟ್ಟು ಬಿಡಾದೀங்க. ಆದ್ದರಿಂದ ಸಭೆಗೆ ಕೂಡಿ ಬರುವುದನ್ನು ಎಂದಿಗೂ ನೀವು ಬಿಟ್ಟು ಬಿಡಬೇಡಿ. I will just ஒரே ஒரு காரியத்தை நம்ம பார்த்து போயிடலாம். ಒಂದು ಕಾರ್ಯವನ್ನು ನಾವು ನೋಡಿ ಹಾಗೆ ಮುಂದೆ ಹೋಗೋಣ. ಸಭೆயின் தலைப்பை நான் முடிக்கிறேன். ಈ ಒಂದು ಸಭೆಯ ಶಿರೋನಾಮವನ್ನು ನಾನು ಅಂತ್ಯಗೊಳಿಸುತ್ತೇನೆ. 1 ಕೊರಿಂಥರಿಗೆ எழுதின நிருபம் 12வது அதிகாரம் 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15 நம்ம வாசி 15ರಿಂದ ನಾವು ಓದೋಣ. இல்லைங்க, நம்ம டைம் இல்ல, 27க்கு போயிடுங்க நேரா. நீங்களே கிறிஸ்துவின் சரீரமாகியும் தனித்தனியாய் அவயங்களுமாய் இருக்கிறீங்க. தேவனானவர் சபையில முதலாவது ம் 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 போதுங்க பாருங்க. now you are a body of Christ. ನೋಡಿ, ನೀವೀಗ ಕ್ರಿಸ್ತನ ದೇಹವಾಗಿದ್ದೀರಿ. and you are part of it. ಅದರಲ್ಲಿ ನೀವು ಒಂದು ಅಂಗವಾಗಿದ್ದೀರಿ. உங்களுக்கு டைம் கிடைச்சா வீட்ல போய் படிங்க. ನಿಮಗೆ ಸಮಯ ಸಿಕ್ಕಿದರೆ ಇದನ್ನು ಹೋಗಿ ಮನೆಯಲ್ಲಿ ಓದಿ. beautiful explanation of the church by Paul. ಅಪೊಸ್ತಲನಾದ ಪೌಲನಿಂದ ಒಂದು ಅಂದವಾದಂತ ಸಭೆಯ ಬಗ್ಗೆ ವಿವರಣೆಯಾಗಿದೆ. ಸಭೆಯಲ್ಲಿ ನಾವೆಲ್ಲ ಒಂದು ಅಂಗಮಾಗಿ ಇರುತ್ತೇವೆ. ಸಭೆಯಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಇದು ಕ್ರಿಸ್ತುವಿನ ಶರೀರವಾಗಿ ಇರುತ್ತದೆ. ಇದು ಕ್ರೈಸ್ತನ ದೇಹವಾಗಿದೆ. and we all are the parts of the body. ನಾವು ಆ ದೇಹದಲ್ಲಿ ಅಂಗಗಳಾಗಿದ್ದೇವೆ. heart, ಹೃದಯ, ಕಿಡ್ನಿ, ಲಂಗ್ಸ್, ಇಂಟೆಸ್ಟೈನ್, ನಮ್ಮಲ್ಲ ஒரு அவயங்கள். ನಾವೆಲ್ಲರೂ ಅದರಲ್ಲಿ ಒಂದೊಂದು ಅಂಗಗಳಾಗಿದ್ದೇವೆ. and body belongs to, ಆದರೆ ನಮ್ಮ ದೇಹವು ಯಾರಿಗೆ ಸೇರಿದ್ದು? Jesus. ಯೇಸು ಕ್ರಿಸ್ತನಿಗೆ. we are body of Christ. ನಾವು ಯೇಸು ಕ್ರಿಸ್ತನ ದೇಹವಾಗಿದ್ದೇವೆ. Amen. ಆಮೆನ್. so ನಮ್ಮೆಲ್ಲ ಅದರ ஒரு ಅಂಗமா இருக்கிறோம். ನಾವೆಲ್ಲರೂ ಅದರಲ್ಲಿ ಒಂದು ಅಂಗಗಳಾಗಿದ್ದೇವೆ. ಆದ್ರೆ ಎಲ್ಲರೂ ஒரே ಅಂಗಂ கிடையாது. ಆದರೆ ನಾವೆಲ್ಲರೂ ಒಂದೇ ಅಂಗವಾಗಿಲ್ಲ. Amen. ಆಮೆನ್. appreciate each other's work. ಬೇರೆಯವರ ಕೆಲಸವನ್ನು ನೀವು ಪ್ರೋತ್ಸಾಹಿಸಿರಿ. ಆಮೆನ್. ஒருவருக்கொருவர் அவங்களுடைய வேலையை ಉತ್ಸಾಹಪಡುತ್ತೀರಿ. ಒಬ್ಬರಿಗೊಬ್ಬರು ಅವರವರ ಕೆಲಸಗಳನ್ನು ನೀವು ಪ್ರೋತ್ಸಾಹಿಸಿರಿ. ಆಮೆನ್. ಅನಿಕೆ ಗುಡ್ ಫ್ರೈಡೆ ಅನಿಕೆ 7 பேர் 7 ವಾರ್ತೆகளை சொன்னாங்க. ಗುಡ್ ಫ್ರೈಡೆ ಅಂದು 7 ಜನರು 7 ವಾಕ್ಯಗಳನ್ನು ಹೇಳಿದ ಅದರ ಬಗ್ಗೆ ಮಾತನಾಡಿದರು. Go and appreciate them. ಅವರನ್ನು ನೀವು ಉತ್ಸಾಹಪಡಿಸಿರಿ. Brother, you did really a good job. ಸಹೋದರನೇ, ನೀನು ಒಳ್ಳೆ ಕೆಲಸವನ್ನು ಮಾಡಿದೆ. Sister, you did a really a good job. ಸಹೋದರಿಯೇ, ನೀನು ಒಳ್ಳೆ ಕೆಲಸವನ್ನು ಮಾಡಿದೆ. Brother ಪಾಟ್ ಪಾಡ್ನಾರೆ. ಸಹೋದರನು ಹಾಡು ಆಡಿದನು. போய் சொல்லுங்க, brother, you did really good. ಹೋಗಿ ಹೇಳಿ, ಸಹೋದರನೇ, ನೀನು ಒಳ್ಳೆ ಕಾರ್ಯವನ್ನು ಮಾಡಿದ್ಯಾ. ಹೆರಿಕ್ ಪಾಟ್ ಪಾಡ್ನಾ. ಹೆರಿಕ್ ಇಲ್ಲಿ ಹಾಡಿದನು. Say really you did good. ನಿಜವಾಗಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಪಾಲ್ ಪ್ಯಾಡ್ ಪ್ಲೇ ಪண்றாப்ல. ಪೌಲನು ಒಂದು ಪ್ಯಾಡ್ ಅನ್ನು ಬಾರಿಸುತ್ತಾನೆ. Just go and say, Paul, you really did good. ಹೋಗಿ ಹೇಳಿ, ಪಾಲ್ ನೀನು ಚೆನ್ನಾಗಿ ಹಾಡಿದ್ಯಾ ಎಂಬುದಾಗಿ. ஒருவருக்கொருவர் ಉತ್ಸಾಹಪಡಿಸಿಕೊಳ್ಳಿ. ಒಬ್ಬರನ್ನೊಬ್ಬರು ಉತ್ಸಾಹಪಡಿಸಿಕೊಳ್ಳಿರಿ. encourage each other. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳಿರಿ. ಎಲ್ಲರದು வேலையே ஒண்ணு கிடையாது. ಎಲ್ಲರ ಕೆಲಸ ಒಂದೇ ಇಲ್ಲ. ಎಲ್ಲರದು ತಾಳಂತೂ ஒண்ணு கிடையாது. ಎಲ್ಲರ ತಲಾಂತೂ ಒಂದೇ ಇಲ್ಲ. but encourage each other. ಆದರೆ ಒಬ್ಬರನ್ನೊಬ್ಬರು ನೀವು ಉತ್ಸಾಹಪಡಿಸಿ ಪ್ರೋತ್ಸಾಹಪಡಿಸಿರಿ. ನಮ್ಮ ಮರುಪಿறப்பின் ಅನುಭವத்தை பெற்றுக்கொண்டு புதிய வாழ்க்கையை வாழ நம்ம எல்லாம் ஒண்ணா வந்திருக்கிறோம். ಯಾಕೆಂದರೆ ನಾವು ಆ ಒಂದು ಪುನರ್ಜೀವನದ ಅನುಭವವನ್ನು ಹೊಂದಿಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಜೀವಿಸಲು ನಾವು ಬಂದಿದ್ದೇವೆ. It's a new life. ಇದು ಹೊಸ ಜೀವನ. It's a new family. ಇದು ಒಂದು ಹೊಸ ಕುಟುಂಬ. It's a new vision. ಇದು ಒಂದು ಹೊಸ ದರ್ಶನವಾಗಿದೆ. And God has given a new plan. ದೇವರು ಒಂದು ಹೊಸ ಉಪಾಯವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮೆಲ್ಲ ಸೇರಿ ಅದನ್ನು செயல்படுத்த போகிறோம். ನಾವೆಲ್ಲರೂ ಸೇರಿ ಒಟ್ಟಾಗಿ ಅದರಲ್ಲಿ ನಾವು ಕೆಲಸ ಮಾಡಲಿಕ್ಕಿದ್ದೇವೆ. What is your part in the church? ಸಭೆಯಲ್ಲಿ ನಿನ್ನ ಒಂದು ಕೆಲಸವೇನು? Realize that. ಅದನ್ನು ನೀವು ಜ್ಞಾಪಕಪಡಿಸಿಕೊಳ್ಳಿರಿ. And start doing it. ಅದನ್ನು ಮಾಡುವುದಕ್ಕೆ ನೀವು ಪ್ರಯತ್ನಿಸಿರಿ.
ஆமென். ಅಮೇನ್. pancreas எவ்வளவு பெருசு இருக்குங்க? pancreas எவ்வளவு பெருசு இருக்கு? ಪ್ಯಾನ್ಕ್ರಿಯಾಸ್ ಎಷ್ಟು ದೊಡ್ಡದು? ಯಾರು ಮೆಡಿಕಲ್ ಸೈನ್ಸ್ ಯಾರು ನಗರೀங்களா? how big is pancreas? no, it is very small ಇಲ್ಲ. ಅದು ಪ್ಯಾನ್ಕ್ರಿಯಾಸ್, ಪಿತ್ತಪೈ ಎவ்வளவு பெருசுங்க? ಆ ಪ್ಯಾನ್ಕ್ರಿಯಾಸ್ ಎಂಬುವಂತ ಒಂದು ಭಾಗವು ಶರೀರದಲ್ಲಿ ಬಹಳ ಚಿಕ್ಕದು. It's only this much. ಅದು ಬಹಳ ಚಿಕ್ಕದು. ಅದು ಕುಡುಕದು ಪಾருங்க ஒரு ಗೆಲಾಟ ನಮಗೆ. ಅದು ನಮಗೆ ಕೊಡುತ್ತದೆ ನೋಡಿ ಒಂದು ತೊಂದರೆ. ಇಷ್ಟೇ ಇರೋದು ಅದು. ಆದ್ರೆ ಅದರಲ್ಲಿ ಒಂದು ಕಲ್ಲು ಏನಾದ್ರೆ ಸಿಗ್ಬಿಟ್ರೆ ಮುಗಿತ ಕತೆ. ಇவ்வளவுதான் pancreas. no, ಇಷ್ಟೇ ಇಷ್ಟಿದೆ. everything in your body is very 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 important. ನಿನ್ನ ಶರೀರದಲ್ಲಿರುವಂತಹ ಪ್ರತಿಯೊಂದು ಅಂಗವು ಬಹಳ 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 ಪ್ರಾಮುಖ್ಯತೆ ಉಳ್ಳದು. not a heart. ಅದು ಹೃದಯವಲ್ಲ. ನನಗೆ ಹಾರ್ಟ್ ದ ரொம்ப ಮುಖ್ಯವನ್ನು. ಹೃದಯವು ಮಾತ್ರವೇ ಬಹಳ ಪ್ರಾಮುಖ್ಯತೆ ಉಳ್ಳದು ಎಂಬುದಾಗಿ ಅಲ್ಲ. every small thing is important. ಪ್ರತಿ ಚಿಕ್ಕ ಒಂದು ಅಂಗವೂ ಸಹ ಬಹಳ ಪ್ರಾಮುಖ್ಯತೆ ಉಳ್ಳದು. amen. amen. ரொம்ப பெருசான பேசவேனா. இன்டைஜஷன் ஆவலானா என்ன ஆகுது உங்களுக்கு? ಬಹಳ ದೊಡ್ಡದಾಗಿ ಮಾತನಾಡಲು ಹೋಗುವುದಿಲ್ಲ. ಅಜೀರ್ಣವಾದರೆ ನಿಮಗೆ ಏನಾಗುತ್ತದೆ? ಇಲ್ಲ முடியல ಇಲ್ಲ. and it's a small bile juice which is reduced. ಅவ்வளவுதான். ಆ ಒಂದು ಚಿಕ್ಕ ಒಂದು ರಸವು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವುದು ಕಡಿಮೆ ಆಗುತ್ತದೆ. ಡೈಜೆಷನ್ ಆಗುವುದಿಲ್ಲ. ಅದು ಜೀರ್ಣವಾಗುವುದಿಲ್ಲ. ಫುಲ್ ಅಪ್ಸೆಟ್ ಇಲ್ಲ. ಆ ದಿನ ಪೂರ್ತಿ ನಾವು ಆಬ್ಸೆಂಟ್ ಆಗುತ್ತೇವೆ. ಅದೇ போலதாங்க. ಅದೇ ರೀತಿಯಾಗಿ நீங்க நினைக்காதீங்க நான் சபையில இல்லனா ಓಕೆ. ನೀವು ಅಂದುಕೊಳ್ಳಬೇಡಿ ನಾನು ಸಭೆಯಲ್ಲಿ ಇಲ್ಲವಾದರೆ ಅಷ್ಟೇ. ಇಲ್ಲ ಓಕೆ ಪರವಾಗಿಲ್ಲ. ನಾ ಸಭೆಗೆ ಬರಲಿಲ್ಲ ಕೂಡ ಪರವಾಗಿಲ್ಲ, ಸಭೆ ನಡೆக்கும். ನಾನು ಸಭೆಗೆ ಬರಲಿಲ್ಲವಾದರೂ ಸಹ ಪರವಾಗಿಲ್ಲ, ಅದು ಸಭೆ ನಡೆಯುತ್ತದೆ. ನೋ 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 ನೋ. ಇಲ್ಲ 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 ಇಲ್ಲ. ಎವ್ರಿಬಡಿ ಇಸ್ ಇಂಪಾರ್ಟೆಂಟ್ ಇನ್ ದ ಚರ್ಚ್. ಎಲ್ಲರೂ ಪ್ರತಿಯೊಬ್ಬೊಬ್ಬರು ಸಭೆಯಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳವರು. ಪಾಸ್ಟರ್ ஒரு ಸಂಡೇ ಲೀವ್ போட்டா எந்த அளவுக்கு பாதிப்போ, ಬೋಧಕರು ಒಂದು ಭಾನುವಾರ ಸಭೆಗೆ ಬರಲಿಲ್ಲವೆಂದರೆ ಎಷ್ಟು ಮಟ್ಟಿಗೆ ಒಂದು ಬಾಧಿತ ಉಂಟಾಗುತ್ತದೆ ಸಭೆಯಲ್ಲಿ. ಅದೇ அளவுக்கு பாதிப்பு தான் நீங்க வரலனாலும். ಅದೇ ಅಷ್ಟರ ಮಟ್ಟಿಗೆ ಬಾಧಿತವು ನೀವು ಬರಲಿಲ್ಲವಾದರೂ. புரிஞ்சுதா? ಅರ್ಥವಾಗಿದೆ? ನನಗೆ ಅದಕ್ಕೆ ಪಾಸ್ಟರ್ வரலனா தான் சபை நடக்காது. ನೀವು ಅಂದುಕೊಳ್ಳಬೇಡಿ வரலனா ಸಭೆ ಇಲ್ಲ ಇಲ್ಲ ಇಲ್ಲ. ಉನ್ನಕ್ಕಾಗ தான் ஆண்டவர் உள்ளாவுகிறார். ನೀನು ಅಂದುಕೊಳ್ಳಬೇಡ ಬೋಧಕರು ಬರಲಿಲ್ಲವಾದರೆ ಸಭೆಯು ನಡೆಯುವುದಿಲ್ಲ ಎಂಬುದಾಗಿ. ಇಲ್ಲ ಇಲ್ಲ, ನೀನು ಬರಲಿಲ್ಲವಾದರೂ ಸಭೆಯು ನಡೆಯುವುದಿಲ್ಲ. ಆದ್ದರಿಂದಲೇ ಯೇಸು ಕ್ರಿಸ್ತನು ಸಭೆಯಲ್ಲಿ ತಿರುಗಾಡುವವನಾಗಿದ್ದಾನೆ. He moves. ಆತನು ಸಭೆಯಲ್ಲಿ ತಿರುಗಾಡುವವನಾಗಿದ್ದಾನೆ. ನಮ್ಮ ಪಳೆಯ ಚರ್ಚ್ல ನಮ್ಮ ಹಳೆಯ ಸಭೆಯಲ್ಲಿ ஒரு சகோதரன் ரட்சிக்கப்பட்டார். ಒಬ್ಬ ಸಹೋದರನು ರಕ್ಷಣೆ ಹೊಂದಿದನು. உடனே ஞானஸ்தானம் எடுத்துட்டார். ತಕ್ಷಣ ದೀಕ್ಷಾ ಸ್ನಾನ ತೆಗೆದುಕೊಂಡನು. ನಾನು ಕೇಟೇன், ಅವರೇ சொன்னாரு ஏன் ஞானஸ்தானம் அவர் எடுத்தாருன்னு சொல்லிட்டு. ಆತನು ಹೇಳಿದನು ಯಾಕೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡನು ಎಂಬುದಾಗಿ. சொன்னாரு உங்க சபைக்கு நான் வந்தேன். ಆತನು ಹೇಳಿದನು ನಿನ್ನ ಸಭೆಗೆ ನಾನು ಬಂದೆನು. நிறைய பேரை நான் ಫೋರ್ಸ್ பண்ணாங்க. ಅನೇಕರು ನನ್ನನ್ನು ಬಲವಂತಪಡಿಸಿದರು. ನಾನು ஞானஸ்தானம் எடுக்கல. ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಲ್ಲ. ಆனா உங்க ಸಭೆಗೆ ನಾನು ಬಂದೆ. ಆದರೆ ನಿಮ್ಮ ಸಭೆಗೆ ನಾನು ಬಂದೆನು. ನೀವೆಲ್ಲ ಕಣ್ಣು ಮೂಡಿಟ್ಟು ಇರ್ತೀங்க. ನೀವೆಲ್ಲರೂ ಕಣ್ಣು ಮುಚ್ಚಿದ್ದೀರಿ. ಅದ ನಾನು ಒಂದು ಪಾತೆ. ಆದರೆ ನಾನೊಂದು ನೋಡಿದೆನು. ನೀವು ಜಪ ಮಾಡುವುದು, ನೀವು ಪ್ರಾರ್ಥಿಸುವಾಗ ಯೇಸು ಒಬ್ಬೊಬ್ಬರ ಮೇಲೆ ಕೈಯ ವಚ್ಚಿ ಜಪ ಪண்றத ಒಬ್ಬೊಬ್ಬರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದನ್ನು ನಾನು ನೋಡಿದೆನು. ಆಮೆನ್. ಹalleluya, ಆಮೆನ್. ಅದಕ್ಕೆ ಸಾಕ್ಷಿ ಇங்க தான் இருக்கிறார். ಅದಕ್ಕೆ ಸಾಕ್ಷಿ ಇಲ್ಲೇ ಇದ್ದಾನೆ. அந்த பிரதர் சொன்னாரு. ಆ ಸಹೋದರನು ಹೇಳಿದನು. ಅದಕ್ಕೆ பிறகு அவர் ஞானஸ்தானம் எடுப்பதற்கு ಒಪ್ಪು ಕೊಡ್ತಾರೆ. ಅದಾದ ಮೇಲೆ ಆತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ಒಪ್ಪಿಸಿಕೊಟ್ಟನು. ಆಮೆನ್. ಆಮೆನ್. புரிஞ்சுக்குங்க. ಅರ್ಥ ಮಾಡಿಕೊಳ್ಳಿರಿ. ಯೇಸು ಎಲ್ಲಾ ವಾರವೂ ಉங்களை தேடுறார், ನಿಮ್ಮನ್ನು ಹುಡುಕುವವನಾಗಿದ್ದಾನೆ. Hallelujah. He comes every Sunday for. ಆತನು ಪ್ರತಿ ವಾರ ನಮಗೋಸ್ಕರ ಬರುವವನಾಗಿದ್ದಾನೆ. இந்த சேர்ல நீங்க தான் உட்காருவீங்கன்னு அவருக்கு தெரியும். ಈ ಕುರ್ಚಿಯಲ್ಲಿ ನೀವೇ ಕುಳಿತುಕೊಳ್ಳುತ್ತೀರಾ ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು. ಆಮೆನ್. ಆಮೆನ್. He makes a big appointment for you. ಆತನು ನಿಮಗೋಸ್ಕರ ಒಂದು ದೊಡ್ಡ ಒಂದು ಅಪಾಯಿಂಟ್ಮೆಂಟ್ ಅನ್ನೇ ಕೊಡುವವನಾಗಿದ್ದಾನೆ. ಆದರೆ ನೀವು ಟೈಮ್ இருந்தா ವರ, ಸಮಯವಿದ್ದರೆ ಬರುತ್ತೇನೆ. ಆಮೆನ್. ಆಮೆನ್. God gives appointment. ದೇವರು ನಿಮಗೋಸ್ಕರ ಆತನು ಕಾದಿರುವವನಾಗಿದ್ದಾನೆ. God gives appointment. ದೇವರು ನಿಮಗೋಸ್ಕರ ಕಾದಿರುವವನಾಗಿದ್ದಾನೆ. And we say, ಆದರೆ ನಾವು ಹೇಳುತ್ತೇವೆ, today I cannot come. ಈ ದಿನ ನಾನು ಬರುವುದಕ್ಕಾಗುವುದಿಲ್ಲ.
Amen. ಆಮೆನ್. God moves in the church. ದೇವರು ಸಭೆಯಲ್ಲಿ ತಿರುಗಾಡುವವನಾಗಿದ್ದಾನೆ. God is the head of the church. ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ. Church is the body of Christ. ಸಭೆಯು ಯೇಸು ಕ್ರಿಸ್ತನ ದೇಹವಾಗಿದೆ. Amen. ಆಮೆನ್. கடைசியா ஒன்னு சொல்லி முடிக்கிறேன். ಕಡೆಯದಾಗಿ ಒಂದನ್ನು ಹೇಳಿ ನಾನು ಮುಗಿಸುತ್ತೇನೆ. இரண்டாம் வருகையில, ಎರಡನೆಯ ಬರುವಿಕೆಯಲ್ಲಿ ಯೇಸು வருவது, ಯೇಸು ಕ್ರಿಸ್ತನು ಬರುವುದು ಎದಕ್ಕಾಗ? ಯಾವುದಕ್ಕೋಸ್ಕರ? Amen. ಆಮೆನ್. Jesus comes in the second coming to take the church as a bride. ಯೇಸು ಕ್ರಿಸ್ತನು ಎರಡನೆಯ ಬರುವಿಕೆಯಲ್ಲಿ ಸಭೆಯನ್ನು ತನ್ನ ಮೊದಲಗಿತ್ತಿಯಾಗಿ ತೆಗೆದುಕೊಳ್ಳುವುದಕ್ಕೋಸ್ಕರ ಬರುವವನಾಗಿದ್ದಾನೆ. And if you are not part of the church, ನೀನು ಸಭೆಯಲ್ಲಿ ಸದಸ್ಯನಾಗಿಲ್ಲವಾದರೆ எப்படி கொண்டு போவார்? ನಿನ್ನನ್ನು ಹೇಗೆ ಆತನು ತೆಗೆದುಕೊಂಡು ಹೋಗುವುದು? உங்களுக்கு தனி வீசாலாம் கிடையாது. ನಿಮಗೆ ಒಂದು ಪ್ರತ್ಯೇಕವಾದಂತ ವೀಸಾ ಇಲ್ಲ. Amen. ಆಮೆನ್. It's a bulk visa. ಅದು ಎಲ್ಲರೂ ಒಟ್ಟಾಗಿರುವಂತ ಒಂದೇ ವೀಸಾ. House of prayer என்ற பேருக்கு ஒரு visa. ಹೌಸ್ ಆಫ್ ಪ್ರೇಯರ್ ಎಂಬುವಂತ ಹೆಸರಲ್ಲಿ ಒಂದೇ ವೀಸಾ. அந்த house of prayer இருக்கிற எல்லா மெம்பருக்கும் allowed. ಅಲ್ಲಿ ಹೌಸ್ ಆಫ್ ಪ್ರೇಯರ್ ಅಲ್ಲಿ ಇರುವಂತ ಎಲ್ಲಾ ಸದಸ್ಯರಿಗೂ ಅಲ್ಲಿ ಅನುಮತಿ. Amen. ಆಮೆನ್. இல்ல பாஸ்டர், நான் யூடியூப்ல பார்த்துருக்கிறேன், எந்த ஒரு சேனலுக்கு இதுனீங்கனாக்கா அதுக்கு வீசா அப்ளை பண்ணி பாருங்க, கிடைச்சா உங்களுக்கு ஸ்தோத்திரம். ಇಲ್ಲವಾದರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ನೋಡಿ ನನಗೊಂದು ವೀಸಾ ಇದೆ ಎಂಬುದಾಗಿ ನೀವು ಅಂದುಕೊಂಡರೆ ಅದನ್ನು ನೀವು ಅಪ್ಲೈ ಮಾಡಿ ನೋಡಿ, ಸಿಕ್ಕಿದರೆ ಸಂತೋಷ. Amen. ಆಮೆನ್. You have to be part of the church. ನೀವು ಸಭೆಯಲ್ಲಿ ಅಂಗವಾಗಿರಬೇಕು. மனம் திரும்பி, ಮನಸಾಂತರ ಹೊಂದಿ, ரட்சிக்கப்பட்டு, ರಕ್ಷಣೆ ಹೊಂದಿ, ஞானஸ்தானம் எடுத்து, ದೀಕ್ಷಾ ಸ್ನಾನ ತೆಗೆದುಕೊಂಡು அடுத்த ஸ்டெப் ಮುಂಬರುವಂತ ಒಂದು ಹೆಜ್ಜೆ சபை. ಸಭೆಯು. And grow in the church. ಸಭೆಯಲ್ಲಿ ಬೆಳೆಯಿರಿ. சபை உங்களை வளர்க்கும். ಸಭೆಯು ನಿಮ್ಮನ್ನು ಬೆಳೆಸುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. இதோட நான் சபை இந்த தலைப்பை நான் முடிக்கிறேன். ಇದರೊಂದಿಗೆ ಆ ಒಂದು ಸಭೆಯ ಶಿರೋನಾಮವನ್ನು ನಾನು ಅಂತ್ಯಗೊಳಿಸುತ್ತೇನೆ. ஒன்றாக கூடி வருவதை விட்டு விடாதீங்க. ಒಟ್ಟಾಗಿ ಕೂಡಿ ಬರುವುದನ್ನು ಬಿಟ್ಟು ಬಿಡಬೇಡಿ. சபையை விட்டு விடாதீங்க. ಸಭೆಯನ್ನು ಬಿಟ್ಟು ಬಿಡಬೇಡಿ. சபையின் அங்கத்தினராக இருக்காம விட்டு விடாதீங்க. ಸಭೆಯ ಒಂದು ಸದಸ್ಯರಾಗಿ ಇರುವುದನ್ನು ಬಿಟ್ಟು ಬಿಡಬೇಡಿ. சபைக்கு வருவது ஒரு ஆப்ஷன் கிடையாது. ಸಭೆಗೆ ಬರುವುದು ಒಂದು ಆಯ್ಕೆ ಅಲ್ಲ, இது என் கடமை. ಇದು ನನ್ನ ಕರ್ತವ್ಯವಾಗಿದೆ. Amen. ಆಮೆನ್. It's very very important. ಇದು ಬಹಳ ಬಹಳ ಪ್ರಾಮುಖ್ಯತೆಯುಳ್ಳದ್ದು. Church is very very important. ಸಭೆಯು ಬಹಳ ಬಹಳ ಪ್ರಾಮುಖ್ಯತೆಯುಳ್ಳದ್ದು. And God gives very very importance to the church. ಸಭೆಯು ದೇವರು ಸಭೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವವನಾಗಿದ್ದಾನೆ. Amen. ಆಮೆನ್. So சபையை ಸಭೆಯನ್ನು விட்டு விடாதீர்கள். ಬಿಟ್ಟು ಬಿಡಬೇಡಿ. ஒன்றாக வாங்க, ಒಟ್ಟಾಗಿ ಬನ್ನಿ, ஒன்றாக வளருங்க. ಒಟ್ಟಾಗಿ ಬೆಳೆಯಿರಿ. ஒரே காரியத்துக்காக நம்ம தேவனிடத்துல போவோம். ಒಂದೇ ಕಾರ್ಯಕ್ಕೋಸ್ಕರ ನಾವು ದೇವರ ಬಳಿಗೆ ಹೋಗೋಣ. சபைக்கு கொடுத்திருக்கிற தரிசனம், ಇದು ಸಭೆಗೆ ಕೊಡಲ್ಪಟ್ಟಿರುವಂತಹ ದರ್ಶನವಾಗಿದೆ. சபைக்கு கொடுக்கப்பட்டிருக்கிற பொறுப்பு, ಇದು ಸಭೆಗೆ ಕೊಡಲ್ಪಟ್ಟಿರುವಂತಹ ಒಂದು ಜವಾಬ್ದಾರಿ. இதை நாம் எல்லாம் ஒன்றிணைந்து கொண்டு போவோம். ಇದನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ತೆಗೆದುಕೊಂಡು ಹೋಗೋಣ. Amen. ಆಮೆನ್. Every part in the body is very important. ದೇಹದಲ್ಲಿ ಎಲ್ಲಾ ಭಾಗಗಳು ಬಹಳ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. Amen. ಆಮೆನ್. சின்ன விரலா இருந்தாலும் நீங்க முக்கியம். ಚಿಕ್ಕ ಬೆರಳಾಗಿದ್ದರೂ ಸಹ ನೀವು ಬಹಳ ಪ್ರಾಮುಖ್ಯವಾದವರು. ஒரு நெகமா இருந்தாலும் நீங்க முக்கியம். ಒಂದು ಉಗುರಾಗಿದ್ದರೂ ಸಹ ನೀವು ಬಹಳ ಪ್ರಾಮುಖ್ಯತೆ ಉಳ್ಳವರು. Amen. ಆಮೆನ್. You are very important. ನೀವು ಬಹಳ ಪ್ರಾಮುಖ್ಯತೆ ಉಳ್ಳವರು. God has given blood for you. ನಿಮಗೋಸ್ಕರ ದೇವರು ತನ್ನ ರಕ್ತವನ್ನೇ ಕೊಟ್ಟಿದ್ದಾನೆ. Church is not entertainment. ಸಭೆಯಾದದ್ದು ಸಮಯ ಕಳೆಯುವುದಕ್ಕಲ್ಲ. Church is not a joke. ಸಭೆಯಾದದ್ದು ಹಾಸ್ಯಕ್ಕೋಸ್ಕರವಲ್ಲ. Church is not a time pass. ಸಭೆಯಾದದ್ದು ಸಮಯವನ್ನು ಕಳೆಯುವುದಕ್ಕೋಸ್ಕರವಲ್ಲ. It is the body of Christ. ಇದು ಕ್ರಿಸ್ತನ ದೇಹವಾಗಿದೆ. Amen. ಆಮೆನ್. நீங்க எல்லாரும் இயேசுவுக்கு ரொம்ப முக்கியமானவங்க.
ನೀವೆಲ್ಲರೂ ಯೇಸು ಕ್ರಿಸ್ತನಿಗೆ ಬಹಳ ಪ್ರಾಮುಖ್ಯವಾದವರು. உலகம் உங்களை தள்ளலாம், ಲೋಕವು ನಿಮ್ಮನ್ನು ತಳ್ಳಬಹುದು, ஆனா சபை உங்களை தள்ளாது. ಆದರೆ ಸಭೆಯು ನಿಮ್ಮನ್ನು ತಳ್ಳುವುದಿಲ್ಲ. ஏன்னா இயேசு நேசிக்கிறார். ಯಾಕೆಂದರೆ ಯೇಸು ಕ್ರಿಸ್ತನು ಪ್ರೀತಿಸುವವನಾಗಿದ್ದಾನೆ. உங்களை இயேசு நேசிக்கிறார். ನಿಮ್ಮನ್ನು ಯೇಸು ಕ್ರಿಸ್ತನು ಪ್ರೀತಿಸುವವನಾಗಿದ್ದಾನೆ. ಆಮೆನ್. சுத்தி ஜனங்க என்ன பண்றாங்கன்னு பார்க்காதீங்க. ನಿಮ್ಮ ಸುತ್ತಲೂ ಜನರು ಏನು ಮಾಡುತ್ತಾರೋ ಅದನ್ನು ನೋಡಬೇಡಿ. கீழே ஒரு சபையை தேவன் வச்சிருக்கிறார். ನನಗೋಸ್ಕರ ಒಂದು ಸಭೆಯನ್ನು ದೇವರಿಟ್ಟಿದ್ದಾನೆ. அந்த சபையில நாம் ஒன்றாக வளருவோம். ಆ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಬೆಳೆಯೋಣ. கர்த்தருக்காக நம்ம ஓடுவோம். ಕರ್ತನಿಗೋಸ್ಕರ ನಾವು ಓಡೋಣ. கர்த்தருடைய ராஜ்யத்தை கட்டுவோம். ಕರ್ತನ ರಾಜ್ಯವನ್ನು ಕಟ್ಟೋಣ. அவர் உங்களை ஆசீர்வதிப்பார். ಆತನು ನಿಮ್ಮನ್ನು ಆಶೀರ್ವದಿಸುವನು. ஆமென். ಆಮೆನ್. வெள்ளிக்கிழமை ஒன்று சொன்னேன், ಶುಕ್ರವಾರ ನಾನೊಂದು ಹೇಳಿದೆನು. மறுபடியும் சொல்ல நான் ஆசைப்படுகிறேன். ನಾನು ಪುನಃ ಅದನ್ನು ಹೇಳಲು ಬಯಸುತ್ತೇನೆ. தேவனுக்காக ஓடுகிறவர்களுக்கு, ದೇವರಿಗೋಸ್ಕರ ಓಡುವವರಿಗೆ கூலி கொடுக்காம விடுறதில்ல. ಕೂಲಿ ಕೊಡದೆ ಇರುವುದಿಲ್ಲ. ಮೊನ್ನೆ ನಾವು ಅದು ಕಾರಲ್ಲಿ ಮಾತಾಡ್ತಾ ಇದ್ದೀವಿ. ಮೊನ್ನೆ ನಾಗ ಅಣ್ಣಿಗೆ ಅತ್ತೆ ಕಾರ್ಲ ಪೇಸಿನಿರ್ನು. ಆಮೆನ್. ಮೊನ್ನೆ ಕಾರಲ್ಲಿ ನಾವು ಮಾತನಾಡಿದಾಗ ಜೀವನ್ ಪಾಸ್ಟರ್ ಹತ್ರ ಹೇಳಿದೆ, ಪಾಸ್ಟರ್ ಕೂಲಿ ಕೊಡಕ್ಕೆ ದೇವರನ್ನು ಮರ್ತು ಹೋಗೋದಿಲ್ಲ ನಮಗೆ. நாங்கள் அது காரில் பேசும்போது ஜீவன் பாஸ்டர் கிட்ட நான் சொன்னேன், பாஸ்டர் கூலி தருவதற்கு தேவன் மறப்பதில்லை. நீங்க ஒரு கிளாஸ் தண்ணி கொடுத்தாலும் சபையில, ನೀವು ಸಭೆಯಲ್ಲಿ ಒಂದು ಲೋಟ ನೀರು ಕೊಟ್ಟರೂ ಸಹ உனக்கு பரலோகத்துல இருந்து உனக்கு கூலி கொடுக்காம என் தேவன் யாருக்கும் கடனாளியா இருந்தது. ಪರಲೋಕದಿಂದ ನನ್ನ ದೇವರು ನಿನಗೆ ಕೂಲಿ ಕೊಡದೆ ಆತನು ಯಾರನ್ನು ಬಿಡುವುದಿಲ್ಲ. உங்களுக்கெல்லாம் கூலி, ನಿಮಗೆಲ್ಲ ಕೂಲಿ. எனக்கு எப்படி தெரியுமா? ನನಗೆ ಹೇಗೆ ಗೊತ್ತಾ? எனக்கு அதிகமா கொடுத்து ಬಾಂಡ್ போட்டு, ನನಗೆ ಅಧಿಕವಾಗಿ ಕೊಟ್ಟು ಆತನು ಒಂದು ಬಾಂಡ್ ಅನ್ನು ಹಾಕಿದ್ದಾನೆ. தெரியல அதுங்களுக்கு. நான்லாம் வந்து பாண்டட் லேபர் ஃபார் கிரைஸ்ட். ನಾವೆಲ್ಲರೂ ಆ ಒಂದು ಬಾಂಡೆಡ್ ಕಾರ್ಮಿಕರಾಗಿದ್ದೇವೆ. அவ்வளவு என்ன ஆசீர்வதிச்சாருன்னா, ಯಾಕೆಂದ್ರೆ ಅಷ್ಟಾಗಿನ ಆತನು ನನ್ನನ್ನು ಆಶೀರ್ವದಿಸಿದರೆ நான் சாவர வரைக்கும் அவருக்கு ஊழியம் செய்யணும். ನಾನು ಸಾಯುವವರೆಗೂ ಆತನಿಗೆ ಸೇವೆ ಮಾಡಬೇಕು. நான் நடுவுல போற மாதிரி எல்லாம் கிடையாது. ನಾನು ಮಧ್ಯದಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ. ஏன்னா ஒரே தடவை கூலியை கொடுத்துட்டு சைன் வாங்கிட்டு இருக்காரு. ಯಾಕೆಂದ್ರೆ ಒಂದೇ ಸಾರಿ ಕೂಲಿಯನ್ನು ಕೊಟ್ಟು ಆತನು ಸಹಿ ತೆಗೆದುಕೊಂಡಿದ್ದಾನೆ. He has blessed me so much that I can't even go in between. ನಾನು ಮಧ್ಯದಲ್ಲಿ ಹೋಗುವ ಹಾಗೆ ಇಲ್ಲ. ಯಾಕೆಂದ್ರೆ ಆತನು ನನ್ನನ್ನು ಅಷ್ಟಾಗಿ ಆಶೀರ್ವದಿಸಿದ್ದಾನೆ. ஆமென். ಆಮೆನ್. யாராவது என்ன அதிகமா ஆண்டவர் ஆசீர்வதிச்சிருக்கிறாருன்னு நினைச்சீங்கன்னா, ಯಾರಾದರೂ ನೀವು ನನ್ನನ್ನು ದೇವರು ಅಧಿಕವಾಗಿ ಆಶೀರ್ವದಿಸಿದ್ದಾನೆ ಎಂಬುದಾಗಿ ನೀವು ಅಂದುಕೊಂಡರೆ அவருக்கு ஊழியம் செய்வதை மறந்து விடாதீங்க. ಆತನಿಗೆ ಸೇವೆ ಮಾಡುವುದನ್ನು ಮರೆತು ಬಿಡಬೇಡಿ. அவர் கூலி கொடுக்க மறக்க மாட்டார். ಆತನು ಕೂಲಿ ಕೊಡುವುದಕ್ಕೆ ಮರೆಯುವವನಲ್ಲ. அவ்வளோ தூரம் போகணுமா? ಎಷ್ಟೋ ದೂರ ಹೋಗಬೇಕಾ? அவ்வளோ தூரம் பெட்ரோல் போடணுமா? ಅಷ್ಟು ದೂರ ನಾವು ಪೆಟ್ರೋಲ್ ಹಾಕಬೇಕಾ? கூலி கொடுக்காம உன்னை அனுப்ப மாட்டார். ಆತನು ನಿನಗೆ ಕೂಲಿ ಕೊಡದೆ ಕಳುಹಿಸುವವನಲ್ಲ. ஆமென். ಆಮೆನ್. அவர் சபையை விரும்புகிற தேவனாயிருக்கிறார். ಆತನು ಸಭೆಯನ್ನು ಬಯಸಿ ಅಪೇಕ್ಷಿಸುವಂತ ದೇವರಾಗಿದ್ದಾನೆ. ನಮ್ಮೆಲ್ಲರೂ எழுந்து, ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. ஹalleluya. ಹalleluya. Thank you Jesus. ವಂದನೆಗಳು ಯೇಸುವೆ. ಎಲ್ಲರೂ அவர்தான் சபை, அவர்தான் ಆತನೇ ಸಭೆಯು, ಆತನೇ ಸಭೆಯು. ಎಲ್ಲರೂ ಸಭೆಯು ಆತನದೇ. ಆಮೆನ್. ಆಮೆನ್. ಎಲ್ಲ ಒಪ್ಪಿಕೊಡುವ. ಎಲ್ಲರೂ ಹಾಗೆ ಒಪ್ಪಿಸಿಕೊಳ್ಳೋಣ. ಹalleluya. ಹalleluya. ಎಲ್ಲರೂ ಕಣ್ಣುகளை ಮೂಡಿ, ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ, ಈ ಸಭೆಯು ನಿನ್ನದೇ ಸಯ್ಯ. ಕೇಳಿದ ವಾಕ್ಯಕ್ಕಾಗಿ ದೇವರಿಗೆ ಕೈಗಳ ಮೇಲೆ ಕೆತ್ತಿ ಕಣ್ಣುಗಳು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. நாம் கேட்ட வார்த்தைகளுக்கு கண்களை மூடி தேவனுக்கு நாம் ஸ்தோத்திரத்தை ஏறெடுப்போம். ಈ ಸಭೆಯು ನಿನ್ನದೇ ಸಯ್ಯ. ಈ ಸಭೆಗೆ ತಲೆ ನೀನಯ್ಯ. ಆಮೆನ್. ಹalleluya. ಈ ಸಭೆಯು ನಿನ್ನದೇ ಸಯ್ಯ. ಈ ಸಭೆಗೆ ತಲೆ ನೀನಯ್ಯ. ಈ ಸಭೆಯು ನಿನ್ನದೇ ಸಯ್ಯ. ಈ ಸಭೆಗೆ ತಲೆ ನೀನಯ್ಯ. ನಿರ್ಮಾಲನೋ ನಿರ್ಮಾಣಿಕನೋ, ನಿರ್ಮಾಲನೋ ನಿರ್ಮಾಣಿಕನೋ, ನಿರಂತರ ಇರುವಾತನೋ, ನಿರಂತರ
ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ಎಲ್ಲರೂ ಹೇಳುವ, ಈ ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನನ್ನ ಸಭೆ ಕಟ್ಟುವೆನು ಎಂದು ಹೇಳಿದೆ, ನನ್ನ ಸಭೆ ಕಟ್ಟುವೆನು ಎಂದು ಹೇಳಿದೆ. ಪಾತಾಳದ ಬಲವು ಸೋಲಿಸಲಾರದು, ಪಾತಾಳದ ಬಲವು ಸೋಲಿಸಲಾರದು. ಈ ಸಭೆಯು ನಿನ್ನದೇಸಯ್ಯ. ಪರಲೋಕದ ಕಡೆಗೆ ಕೈಗಳು ಎತ್ತಿ ದೇವರಿಗೆ ಸ್ತೋತ್ರ ಮಾಡುವ ತಲೆ ನೀನ. ಕರ್ತನಾತ್ಮನು ಈ ದಿನವ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡೋಣ. ನಿನ್ನದೇಸಯ್ಯ, ಆತನ ದೇವಾಲಯದಲ್ಲಿ ಮಾನ ಮಹಿಮೆಗಳಿವೆ. ತನ್ನ ದೇವದಾಸನ ಮೂಲಕ ಮಾತನಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವ. ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ, ಈ ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ. ನಿರ್ಮಲನೋ ನಿರ್ಮಾಣಿಕನೋ, ನಿರ್ಮಲನೋ ನಿರ್ಮಾಣಿಕನೋ, ನಿರಂತರ ಇರುವಾತನೋ, ನಿರಂತರ ಇರುವಾತನೋ. ಈ ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ, ಈ ಸಭೆಯು ನಿನ್ನದೇಸಯ್ಯ, ಈ ಸಭೆಗೆ ತಲೆ ನೀನಯ್ಯ, ಈ ಸಭೆಗೆ ತಲೆ ನೀನಯ್ಯ, ಈ ಸಭೆಗೆ ಹಲ್ಲೆಲೂಯಾ ತಲೆ ನೀನಯ್ಯ. அப்படி கரங்களை தட்டி தேவனை மகிமைப்படுத்து.